ಯೋಗಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಯೋಗಿ ಉತ್ತಮವಾದ ಯೋಗಿ ಯಾರು, ಅವರಿಗೆ ಯಾವ ಥರವಾದ ಒಂದು ಯೋಗ್ಯತೆ ಇರಬೇಕು ಯೋಗಿ ಆಗೋದಕ್ಕೆ, ಉತ್ತಮವಾದ ಯೋಗಿ ಆಗಬೇಕು ಅಂದರೆ ಅವನು ಯಾವ ಥರವಾದ ಒಂದು ಅಭ್ಯಾಸ ಮಾಡಬೇಕು, ಯಾವ ಥರವಾದ ಒಂದು ವಿಧಾನನ ಅವನು ಆಚರಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 45ನೇ ಶ್ಲೋಕದಲ್ಲಿ ವಿಶೇಷವಾಗಿ ಧಾರ್ಮಿಕವಾದ ಅಥವಾ ಶ್ರೀಮಂತನಾದ ಅಥವಾ ಪವಿತ್ರವಾದ ಕುಟುಂಬದಲ್ಲಿ ಹುಟ್ಟಿದವನಿಗೆ ಯೋಗಾಭ್ಯಾಸಕ್ಕೆ ಅನುಕೂಲವಾದ ವಾತಾವರಣವಿದೆ ಎಂಬುದರ ಅರಿವಾಗುತ್ತದೆ. ಆದ್ದರಿಂದ ಅದನ್ನು ಅಪೂರ್ಣವಾದ ತನ್ನ ಕಾರ್ಯವನ್ನು ದೃಢಸಂಕಲ್ಪದಿಂದ ಮುಂದುವರಿಸುತ್ತಾನೆ. ಹೀಗೆ ಆತನು ಎಲ್ಲ ಐಹಿಕ ಕಲ್ಮಶಗಳನ್ನು ತೊಡೆದು ಹಾಕಿ ಪರಿಶುದ್ಧನಾಗುತ್ತಾನೆ. ಅವನು ಕಡೆಗೆ ಎಲ್ಲ ಕಲ್ಮಶಗಳಿಂದ ಬಿಡುಗಡೆಯಾಗಿ ಅತ್ಯುನ್ನತ ಪರಿಪೂರ್ಣತೆಯಾದ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುತ್ತಾನೆ. ಎಲ್ಲ ಕಲ್ಮಶಗಳಿಂದ ಮುಕ್ತನಾದ ಪರಿಪೂರ್ಣ ಹಂತ ಕೃಷ್ಣ ಪ್ರಜ್ಞೆ. ಇದನ್ನು ಭಗವದ್ಗೀತಾ 7:28 ದೃಢಪಡಿಸಿದ್ದಾರೆ. ಯೇಷಾಂತು ಅಂತಗತ ಪಾಪಂ ಜನಾಂ ಪುಣ್ಯಕರ್ಮಾಣಂ. ಹಲವಾರು ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ಎಲ್ಲ ಕಲ್ಮಶಗಳಿಂದ ಮತ್ತು ಎಲ್ಲ ಮಾಯ ದ್ವಂದ್ವಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಪಡೆದ ಅನಂತರ ಮನುಷ್ಯರು ಭಗವಂತನ ದಿವ್ಯ ಪ್ರೇಮ ಪೂರ್ವಕ್ಕೆ ಸೇವೆಯಲ್ಲಿ ತೊಡಗುತ್ತಾನೆ. 45ನೇ ಶ್ಲೋಕದಲ್ಲಿ ದೃಢತ್ವ ಬಗ್ಗೆ ಹೇಳ್ತಾ ಇದ್ದಾರೆ. ದೃಢತ್ವ ಒಂದು ಯೋಗಿ ಬಂದು ಹಿಂದಿನ ಜನ್ಮದಲ್ಲಿ ಏನಾದರೂ, ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ಭಕ್ತಿ ಸೇವೆ ಮಾಡೋದಕ್ಕೆ ಏನೋ ಅವನು ಸ್ವಲ್ಪ 50% 60% ಸತವಿಧ ಅವನು ಮಾಡಿ ಏನಾದರೂ ಬಿಟ್ಬಿಟ್ಟಿದ್ರೆ, ಇನ್ನು ಮುಂದಿನ ಜನ್ಮದಲ್ಲಿ ಏನು ಮಾಡ್ತಾರೆ, ಭಗವಂತ ಅವನಿಗೆ ಎಲ್ಲ ವಾತಾವರಣ ಅವನಿಗೆ ಸೌಕರ್ಯ ಮಾಡಿಕೊಡ್ತಾರೆ. ಏನಕ್ಕೆ? ಭಕ್ತಿ ಮಾಡೋದಕ್ಕೆ, ಉತ್ತಮವಾದ ಯೋಗಿ ಆಗೋದಕ್ಕೆ ಅವನಿಗೆ ಒಳ್ಳೆ ಕುಟುಂಬದಲ್ಲಿ ಜನ್ಮ ಕೊಡ್ತಾರೆ. ಒಳ್ಳೆ ಪುಣ್ಯ ಕಾರ್ಯಗಳು ಮಾಡಿರ್ತಾನಲ್ಲ ಅವನು. ಇಲ್ಲಿ ಹೇಳ್ತಾರೆ ನೋಡಿ, ಹಲವಾರು ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ, ಎಷ್ಟೋ ಜನ್ಮಗಳು ಪುಣ್ಯ ಕಾರ್ಯಗಳು ಮಾಡಿರ್ತಾನೆ. ಆ ಪುಣ್ಯ ಕಾರ್ಯಗಳು ಮಾಡಿದ್ರಿಂದ ಏನಾಗುತ್ತೆ, ಅವನಿಗೆ ಕಲ್ಮಶಗಳಿಂದ ಪಾರಾಗ್ತಾನೆ. ಎಲ್ಲ ಕಲ್ಮಶಗಳಿಂದ ಪಾರಾಗಿ ಮತ್ತೆ ಅವನಿಗೇನಾಗುತ್ತೆ, ದ್ವಂದ್ವಗಳಿಂದ ದೂರ ಆಗ್ತಾನೆ. ದ್ವಂದ್ವ ಅಂದರೆ ಒಳ್ಳೆಯದು ಕೆಟ್ಟದ್ದು, ಸ್ನೇಹಿತ ಶತ್ರು, ಲಾಭ ನಷ್ಟ, ಇವನು ಒಳ್ಳೆಯವನು ಅವನು ಕೆಟ್ಟವನು, ಈ ಥರ ದ್ವಂದ್ವಗಳು. ಅವನು ಪರವಾಗಿಲ್ಲಪ್ಪ, ಯಾರೋ ನಮ್ಮನ್ನು ಹೊಗಳ್ಬಿಟ್ರೆ ನಾವು ಅವನು ಒಳ್ಳೆಯವನು ಅಂತ ಹೇಳೋದು. ನಮ್ಮನ್ನೇನಾದರೂ ಅವನಿಗೆ ಹೊಗಳದೇ ಇದ್ದರೆ ಅವ್ನು ಸರಿಗಿಲ್ಲಪ್ಪ ಅಂತ ಹೇಳೋದು. ಆ ಥರ ಕಷ್ಟ ಬಂದರೆ ತುಂಬ ಕಷ್ಟಪ್ಪ, ತುಂಬ ಬಿಸಿಲಪ್ಪ, ಏನು ಕಷ್ಟ ಕೊಡ್ತಾನಪ್ಪ ಕೃಷ್ಣ, ಸುಮ್ಮನೆ ಇರಲ್ಲ ಅಂತಾನಪ್ಪ. ಎಷ್ಟೊಂದು ಬಿಸಿಲು, ಹೋದ ವರ್ಷಕ್ಕಿಂತ ಈ ಬಿಸಿಲು ಜಾಸ್ತಿ ಅಪ್ಪ ಇಲ್ಲಿ ಅಂತ ಹೇಳೋದು. ಆದರೆ ಬರೋದೇನೋ ಬರ್ತಾನೆ ಇರುತ್ತೆ, ಯಾವಾಗ ಏನು ಬರ್ತಾ ಅದು ಬರ್ತಾನೆ. ಆ ಕಷ್ಟ, ಸೆಕೆ ಬರಲಿ, ಬಿಸಿಲಿರಲಿ, ಚಳಿ ಇರಲಿ, ಮಳೆ ಇರಲಿ, ಉತ್ತಮವಾದ ಯೋಗಿ ಏನು ಅನ್ಕೊತಾನಂದರೆ ಅದನ್ನು ತಡಿತಾನೆ, ಸಹನದಿಂದ ಅದನ್ನು ತಡೆದು ಆ ಕಷ್ಟಗಳನ್ನೆಲ್ಲ ಓರಿಸ್ಕೊತಾನೆ. ಅದು ನನಗೆ ಕಷ್ಟ ಬಂದರೆ ಭಗವಂತನ ನಿಂದಿಸೋದು, ಸುಖ ಸಂತೋಷ ಬಂದರೆ ಭಗವಂತನ ಮರ್ತೋಗೋದು ಅಂಥದ್ದಿರಲ್ಲ ಅವನ ಹತ್ರ. ಎಲ್ಲ ಸಮಯದಲ್ಲಿ ಒಂದೇ ಥರ ಇರ್ತಾನೆ, ಸಮಾನವಾಗಿ ನೋಡ್ತಾನೆ. ಕಷ್ಟ ಆಗಲಿ ಸುಖ ಆಗಲಿ ಅವನು ಅದನ್ನು ಎರಡು ಒಂದೇ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಸರಿ ಸಮಾನವಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಕಷ್ಟ ಬಂತಪ್ಪ, ಇವಾಗ ಸುಖ ಆಗಿದ್ದೀನಿ, ಏನಾದರೂ ಕಷ್ಟ ಕೊಟ್ಬಿಡ್ತಾನೆ. ನಾಳೆ ಇವತ್ತು ಸುಖದಲ್ಲಿದ್ದೀನಿ, ನಾಳೆ ಕಷ್ಟ ಬರ್ಬೋದು, ನಾಳೆ ಕಷ್ಟ ಇದೆ ನಾಳೆ ಸುಖ ಬರ್ಬೋದು. ಸೊ ಇದು ಬಂದು ಹೋಗ್ತಾ ಇರುತ್ತೆ. ಹೆಂಗೆ ವಾತಾವರಣ ಚೇಂಜ್ ಆಗುತ್ತೋ, ಸಮ್ಮರ್ ಆದಮೇಲೆ ಚಳಿಗಾಲ ಬರುತ್ತೆ, ಚಳಿಗಾಲ ಆದಮೇಲೆ ಮಳೆಗಾಲ ಬರುತ್ತೆ, ಈ ಥರ ಮಳೆಗಾಲ ಆದಮೇಲೆ ಇನ್ನೊಂದು ಬರ್ತಾನೆ ಇರುತ್ತೆ. ಬಂದು ಹೋಗುತ್ತೆ. ಕಷ್ಟ ಸುಖ ಅನ್ನೋದು ನಿರಂತರವಾಗಿರಲ್ಲ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಭಾಳ ಯಾವಾಗಲೂ ಏಟ್ ಮೇಲೆ ಏಟ್ ಬೀಳ್ತಾ ಇದ್ರೆ ಏನಂತಾರೆ, ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಜೀವನನೇ ಇಷ್ಟೇ ಅನ್ಕೊಂಡ್ಬಿಡ್ತಾರೆ. ನನ್ನ ಜೀವನ ಇಷ್ಟೇ, ಏನಪ್ಪ ಕಷ್ಟಗಳು ಬರ್ತಾನೇ ಇದೆಯಲ್ಲಪ್ಪ ಅಂದರೆ ಅವನೇನು ಅನ್ಕೊತಾನೆ, ಜೀವನನೇ ಇಷ್ಟೇ ಅನ್ಕೊಂಡ್ಬಿಡ್ಬೋದು. ಅವನು ಜೀವನ ಎಲ್ಲ ಕಷ್ಟ ಇರ್ಬೋದು ನನಗೆ ಅಂತ ಅನ್ಕೊತಾನೆ. ಆದರೆ ಜೀವನ ಎಲ್ಲ ಆ ಥರ ಇರಲ್ಲ. ಈ ಕಷ್ಟ ಇರ್ಬೋದು, ಮುಂದಿನ ದಿನ ನಿನಗೆ ಸುಖನೂ ಬರ್ಬೋದು. ಸುಖ ಇರುತ್ತೆ, ಯಾವಾಗಲೂ ಕಷ್ಟನೇ ಇರಲ್ಲ, ಯಾವಾಗಲೂ ಸುಖನೂ ಇರಲ್ಲ. ನಾವು ಯಾವ ಥರ ಕರ್ಮ ಮಾಡಿರ್ತೀರೋ ಹಿಂದಿನ ಜನ್ಮದಲ್ಲಿ ಅದಕ್ಕೆ ತಕ್ಕಂತೆ ನಾವು ಯಾವಾಗಲೂ ಒಳ್ಳೇದು ಮಾಡಿದರೆ ಅದನ್ನು ಕಂಟಿನ್ಯೂ ಒಳ್ಳೇದು ಮಾಡ್ತಾ ಇರ್ತೀವಿ. ಒಳ್ಳೇದು ಮಾಡಿ ಯಾವಾಗದು ಕೆಟ್ಟದ್ದು ಮಾಡಿದರೆ ತಿರ್ಗಿ ಆ ಒಳ್ಳೇದೆಲ್ಲ ಮಾಡಿದ್ಮೇಲೆ ತಿರ್ಗಿ ಕೆಟ್ಟದ್ದು ಅವನು ಅನುಭವಿಸ್ತೀವಿ. ಅದು ಲೈನಾಗಿ ನಾವು ಹೆಂಗೆ ಮಾಡಿರ್ತೀರೋ ಅದ್ರ ತಕ್ಕಂತೆ ಅದು ಅನುಭವಿಸ್ತಾ ಇರ್ತೀವಿ, ಅದ್ರ ತಕ್ಕಂತೆ ನಾವು ಅನುಭವಿಸ್ತಾ ಇರ್ತೀವಿ. ಈ ಗ್ರಾಮದಲ್ಲಿ ವಿಲೇಜಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಭತ್ತ ಧಾನ್ಯಗಳು ಮಾಡೋದಕ್ಕೆ ಒಂದು ಅಂಡೆ ಥರ ಇಟ್ಟಿರ್ತಾರೆ, ದೊಡ್ಡದು ಖನಿಜ ಕೆಳಗಡೆ ಒಂದು ಡೋರ್ ಇಟ್ಟಿರ್ತಾರೆ. ಅದಕ್ಕೆ
ಮೊದಲನೇ ವರ್ಷದ ಇದು ಬೆಳೆ ಬಂದು ಅದ್ರಲ್ಲಿ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. 2ನೇ ವರ್ಷ ಏನಾಗುತ್ತೆ 20% ಚೆನ್ನಾಗಿರಲ್ಲ. 3ನೇ ವರ್ಷದ ಏನಾಗುತ್ತೆ 40% ಚೆನ್ನಾಗಿರಲ್ಲ. 5ನೇ ವರ್ಷದ ಏನಾಗುತ್ತೆ ಅಂದರೆ ಚೆನ್ನಾಗಿರುತ್ತೆ. ಈಗ ಅವನು ಡೋರ್ ತೆಗೆದ್ರೆ ಯಾವ್ದು ಬರುತ್ತೆ ಅವನಿಗೆ ಫಸ್ಟು ಚೆನ್ನಾಗಿರೋದು ಅದು ಬರುತ್ತೆ. 2ನೇ ಅದಾದ್ಮೇಲೆ ಏನಾಗುತ್ತೆ ಸುಮಾರಾಗಿರುತ್ತೆ, ಅದಾದ್ಮೇಲೆ ಸುಮಾರಾಗಿರುತ್ತೆ, ಅದಾದ್ಮೇಲೆ ಆಮೇಲೆ ಇನ್ನೊಂದು ಚೆನ್ನಾಗಿರೋದು ಬರುತ್ತೆ. ಆ ಥರ ಕರ್ಮಗಳು ನಾವು ಹೆಂಗೆ ಯಾವ ಥರ ಲೈನಾಗಿ ಮಾಡ್ಕೊಂಡು ಬಂದಿರ್ತೀರೋ ಅದಕ್ಕೆ ತಕ್ಕಂತೆ ನಮ್ಗೆ ಬರ್ತಾ ಇರುತ್ತೆ. ಈಗ ಯಾವನೋ ಒಬ್ಬನು ಊರ್ನೆಲ್ಲ ಯಾಮಾರಿಸ್ಕೊಂಡಿರ್ತಾನೆ, ಆದರೆ ಅವನಿಗೆಲ್ಲ ಒಳ್ಳೇದೇ ಆಗುತ್ತೆ. ಜನ ಏನು ಅನ್ಕೊಂತಾರೆ ಅಂದರೆ ಏನಪ್ಪ ಇವನು ಮಾಡೋದೆಲ್ಲ ಇದು ಅಲಾಲ್ಟಬಲ್ ಕೆಲಸ ಮಾಡ್ತಾನೆ, ಆದರೆ ಇವನಿಗೆಲ್ಲ ಒಳ್ಳೇದೇ ಆಗ್ತಾ ಇದೆಯಲ್ಲ ಅಂತ ಯಾಕೆ ಆ ಥರ ಆಗುತ್ತೆ ಅಂದರೆ, ಕೆಟ್ಟವ್ರಿಗೆ ಯಾಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಅವ್ನು ಮಾಡಿರೋ ಕರ್ಮ ಆ ಥರ ಇರುತ್ತೆ. ಅವನು ಈ ಸಮಯದಲ್ಲಿ ಒಳ್ಳೇದು ಮಾಡಿರ್ತಾನೆ. ಅದು ಹೆಂಗಂದ್ರೆ 1ನೇ ಕರ್ಮ 2ನೇ ಕರ್ಮ 3ನೇ ಕರ್ಮ ಅಂತ ಲೈನಾಗಿ ಮಾಡಿರ್ತಾರಲ್ಲ, ಆ ಕರ್ಮದ ಲಿಸ್ಟ್ ಯಾವ ಥರ ಇರುತ್ತೋ ಆ ಲಿಸ್ಟ್ ಥರ ಬರ್ತಾ ಇದೆ. ಅವ್ನು ಕೆಟ್ಟದೇ ಮಾಡಿದರೆ ಅವ್ನು ಕೆಟ್ಟದೇ ಅನುಭವಿಸ್ಬೇಕಾಗುತ್ತೆ. ಕೆಲವ್ರ ಮನೆಯಲ್ಲಿ ಯಾವಾಗಲೂ ಏನೋ ದುಡ್ಡು ತೊಂದರೆ ಇರುತ್ತೆ, ಇಲ್ಲ ಕಾಯಿಲೆಗಳಿರುತ್ತೆ, ಏನೋ ಒಂದು ಇದ್ದೇ ಇರುತ್ತೆ. ಅದು ಒಬ್ರು ಬರ್ತಾನೆ ಇರುತ್ತೆ. ಯಾಕಂದರೆ ಅವ್ನು ಮಾಡಿ ಯಾವ ಥರ ಕರ್ಮ ಮಾಡಿ ಅವ್ನು ಲೈನ್ ಕರ್ಮ ಕೆಟ್ಟದ್ದು ಮಾಡಿದರೆ ಕೆಟ್ಟದೇ ಬರುತ್ತೆ, ಲೈನ್ಗೆ ಒಳ್ಳೇದು ಮಾಡಿದರೆ ಒಳ್ಳೇದು ಬರುತ್ತೆ. ಇಲ್ಲ ಒಳ್ಳೇದು ಕೆಟ್ಟದ್ದು ಮಾಡಿದರೆ ಒಳ್ಳೇದು ಕೆಟ್ಟದ್ದು ಬರ್ತಾ ಇರುತ್ತೆ. ಪುಣ್ಯ ಪಾಪ ಎರಡು ಮಿಕ್ಸ್ ಆಗಿ ಬರ್ತಾ ಇರುತ್ತೆ. ಇವಾಗ ಹೇಳಿದಲ್ಲ ಭತ್ತ ಕಣಜದಲ್ಲಿ ಹೆಂಗಿರುತ್ತೆ, ಕಣಜ ಸಿಲೋ ಅಂತ ಹೇಳ್ತಾರೆ ಇಂಗ್ಲೀಷ್, ಅದಕ್ಕೆ SILO ಸಿಲೋ ಅಂತ ಹೇಳೋದು. ಅದಕ್ಕೆ ಅದು ಯಾವ ಥರ ಇರುತ್ತೆ ಆ ಥರ. ಅದಕ್ಕೆ ಅವ್ರಿಗೆ ಅವ್ನು ಕೆಟ್ಟವನಾದ್ರೆ ಅವ್ನಿಗೆ ಒಳ್ಳೇದೇ ನಡೀತಾ ಇರುತ್ತೆ. ಹಿಂದಿನ ಜನ್ಮದ ಫಲ ಅದು, ಅದ್ರದ್ದು ಏನು ಫಲಿತಾಂಶನೋ ಅದಕ್ಕೆ ತಕ್ಕಂಥ. ಇದು ಒಳ್ಳೇದು ಕೆಟ್ಟದ್ದು ಬರಲಿ, ಕೆಟ್ಟದ್ದು ಒಳ್ಳೇದು ಬರಲಿ, ಇದು ಉತ್ತಮವಾದ ಯೋಗಿ ಬಂದು ಅದಕ್ಕೆ ಪ್ರಭಾವ ಆಗಲ್ಲ. ಯಾವುದೋ ಬರ್ಕೊಳ್ಳಿ ಬಿಡಪ್ಪ, ನನಗೇನಂತೆ ಭಗವಂತ ಇದ್ದಾನೆ, ಯಾವ್ದು ಬಂದರೂ ನಾನೇ ಅನುಭವಿಸ್ಬೇಕು. ನನ್ನ ಕಷ್ಟ ಬೇರೆಯವ್ರು ಕೊಡೋಕ್ಕಾಗಲ್ಲ. ನನಗೆ ಬಂದಿರೋ ಸಂತೋಷ ಅವನು ಅನುಭವಿಸೋಕ್ಕಾಗಲ್ಲ, ನನಗೆ ಬಂದಿರೋ ಕಷ್ಟನೂ ಅವನು ಅನುಭವಿಸೋಕ್ಕಾಗಲ್ಲ. ಅವನು ಅನುಭವಿಸ್ಲೇಬೇಕು. ಅದಕ್ಕೆ ಅವ್ನು ಮಾಡಿರೋ ಪುಣ್ಯ ಕಾರ್ಯಗಳು ಇದು ಅವನ ಜೀವನದಲ್ಲಿ ಮಾಡಿರೋ ಪುಣ್ಯ ಕಾರ್ಯಗಳಿಂದ ಏನಾಗುತ್ತೆ, ಕಲ್ಮಶದಿಂದ ಅವನು ದೂರ ಆಗ್ತಾನೆ. ಯಾಕಂದರೆ ಅವನು ಯಾವ ಬೀಜ ಹಾಕಿದ್ದಾನೆ ಅಂದರೆ ಪುಣ್ಯ ಅಂತ ಬೀಜನ ಹಾಕಿರ್ತಾನೆ, ಆ ಬೀಜ ನಟ್ಟಿರ್ತಾನೆ, ಅದಕ್ಕೆ ಪುಣ್ಯನೇ ಬರ್ತಾ ಇರುತ್ತೆ. ಅವಾಗ ಯಾವುದೂ ಅವನಿಗೆ ಕಷ್ಟ ಬರೋಲ್ಲ. ಅದಕ್ಕೆ ಏನಾಗುತ್ತೆ, ಅವನು ಅದರಿಂದ ದೂರ ಆಗ್ತಾನೆ. ಆಮೇಲೆ ದ್ವಂದ್ವಗಳಿಂದನೂ ದೂರ ಆಗ್ಬಿಡ್ತಾನೆ. ದ್ವಂದ್ವ ಅಂದರೆ ಇವಾಗ ಹೇಳಿ ನಾನು ಅದೇ ಒಳ್ಳೆಯದು ಕೆಟ್ಟದ್ದು, ಲಾಭ ನಷ್ಟ, ವೈರಿ ಸ್ನೇಹಿತ, ಈ ಥರ ಆಪೋಸಿಟು. ಇವತ್ತು ಶೆಕೆ ಇದ್ದರೆ ಇನ್ನು ಸಮರ್ ಆದಮೇಲೆ ಏನು ಬರುತ್ತೆ ನೆಕ್ಸ್ಟು ಮಳೆ ಬರುತ್ತಲ್ಲ, ಮಳೆ ಬರುತ್ತೆ. ಆವಾಗ ಮಳೆ ಜೋರಾಗಿ ಬಂದರೆ ಆವಾಗಲೂ ತೊಂದರೆ ಜನಕ್ಕೆ. ಏನಪ್ಪ ಇಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆಯಪ್ಪ, ಎಲ್ಲೋ ಹೋಗ್ಬೇಕು ಅಂದ್ಕೊಂಡೆ, ಇವಾಗಲೇ ಬರಬೇಕಾ ಮಳೆ ಅಂತಾರೆ. ಆದರೆ ಈಗ ಈ ಬೇಸಿಗೆ ಕಾಲದಲ್ಲಿ ಏನಂತಾರೆ, ಮಳೆನೇ ಇಲ್ಲಪ್ಪ ಅಂತಾರೆ. ಯಾವುದಿದ್ರೂ ಬೈಯದೆ ಪ್ರಕೃತಿನ. ಯಾಕಂದ್ರೆ ಅವರೊಬ್ಬರೇ ಸಿಕ್ಕಿರೋದಲ್ಲ ಪ್ರಕೃತಿ, ಬೇರೆ ಯಾರು ಇಲ್ಲ. ಯಾವಾಗಲೂ ಅವ್ರನ್ನೇ ಬೈಯೋದು. ಆಮೇಲೆ ಮಳೆ ಬಿದ್ದ ಮೇಲೆ ಜೋರು ಜೋರಾಗಿ ಮಳೆ ಬಿದ್ಬಿಟ್ರೆ ಏನಪ್ಪ ಎಲ್ಲೋ ಹೋಗ್ಬೇಕಾಯ್ತು, ಇವಾಗಲೇ ಬೀಳ್ಬೇಕಾ ಮಳೆ. ಒಬ್ಬೊಬ್ರು ಒಂದೊಂದು ಟೈಮ್ ಹೇಳ್ತಾರೆ. ಅವನು ಎಲ್ಲೋ ಊರಿಗೆ ಹೋಗ್ಬೇಕಾಗಿರ್ತಾನೆ, ಇಲ್ಲ ಒಳ್ಳೆ ಮದುವೆಗೆ ಹೋಗ್ಬೇಕಾಗಿರ್ತಾನೆ, ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರ್ತಾನೆ, ಇವಾಗಲೇ ಬರ್ಬೇಕಾ ಮಳೆ ಅಂದರೆ ಅದು ಭಗವಂತನ ಇದು ಇಚ್ಛೆ. ಅವನು ಯಾವಾಗ ಬೇಕಾದ್ರೂ ಮಳೆ ಬರ್ಸ್ಬೋದು. ಇನ್ನೊಬ್ಬ ಏನಂತಾನೆ, ಮಳೆ ಇದ್ದರೆ ಚೆನ್ನಾಗಿರುತ್ತಪ್ಪ, ನನ್ನ ವ್ಯಾಪಾರ ಎಲ್ಲ ಹೊಟ್ಟೋಯ್ತು ಅಂತ ಇನ್ನೊಬ್ಬನು. ಕರೆಕ್ಟಾಗಿ ನಾನು ಆಫೀಸ್ಗೆ ಹೋಗೋ ಟೈಮಲ್ಲಿ ಮಳೆ ಬರ್ಬೇಕಂತ ಇನ್ನೊಬ್ಬನು ಹೇಳ್ತಾನೆ. ಸೊ ಇದನ್ನೆಲ್ಲ ನೋಡಿಕೊಂಡ್ರೆ ಭಗವಂತ ಬಂದು ಅದನ್ನು ಸರಿಯಾಗಿ ಏನು ಮಾಡೋ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವಾಗ ಬರಬೇಕೋ ಅದು ಬರ್ತಾ ಇರುತ್ತೆ. ಸೊ ಇದಕ್ಕೆ ನಾವು ಪ್ರಭಾವಿತರಾಗಬಾರ್ದು. ಮಳೆ ಬಂದ್ಬಿಡುತ್ತೆ, ಬಿಸಿಲು ಬಂದ್ಬಿಡುತ್ತೆ, ಚಳಿ ಬಂದ್ಬಿಡುತ್ತೆ, ಬರ್ತಾ ಇರಲಿ ಹೋಗ್ತಾ ಇರಲಿ, ನಾವು ಅದನ್ನು ಸಹನವಾಗಿ ಅದನ್ನು ತಡೆಯೋ ಶಕ್ತಿ ನಮ್ಗಿರ್ಬೇಕು. ಅದು ತಡ್ಕೊಂಡು ನಾವು ಹೋಗ್ತಾ ಇರಬೇಕು. ಅದಕ್ಕೆ ಉತ್ತಮವಾದ ಯೋಗಿಗೆ ಏನಾಗುತ್ತೆ ಅಂದರೆ ಇದರಿಂದ ಈ ದ್ವಂದ್ವದಿಂದ ಅವನು ಬಿಡುಗಡೆ ಆಗ್ಬಿಡ್ತಾನೆ. ಯಾವ ದ್ವಂದ್ವದಲ್ಲಿ ಅವನು ಸಿಕ್ಕಾಕೊಳ್ಳಲ್ಲ, ದ್ವಂದ್ವದಿಂದ ಅವನ ಪ್ರಭಾವ ಆಗಲ್ಲ. ಅವನಿಗೆ ಕಷ್ಟ ಬರಲಿ ಸುಖ ಬರಲಿ ಅವನು ಭಗವಂತನ ಮೇಲೆ ಆಧಾರ ಹಾಕ್ಬಿಟ್ಟು, ಭಗವಂತನ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಅವ್ನು ಹೋಗ್ತಾ ಇರ್ತಾನೆ. ಭಗವಂತನ ಮೇಲೆ ಇದು ಎಲ್ಲಾನು ಅವ್ರ ಮೇಲೆ ಭಾರ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾನೆ. ಅದಕ್ಕೆ ಭಗವಂತನ ದಿವ್ಯ ಪ್ರೇಮ ಪೂರ್ವಕ ಸೇವೆಯಲ್ಲಿ ತೊಡಗುತ್ತಾನೆ. ಅವನು ಯಾವಾಗಲೂ ಸೇವೆನಲ್ಲೇ ಇರ್ತಾನೆ, ಅವನಿಗೇನು ಗೊತ್ತಾಗಲ್ಲ. ಇವಾಗ ದೇವಸ್ಥಾನದಲ್ಲಿರೋ ನೋಡಿ,
ಭಕ್ತರೆಲ್ಲ ನೋಡಿ, ಮಳೆ ಬರ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ, ಬಿಸಿಲು ಬರ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಚಳಿ ಬರ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಬೆಳಗ್ಗೆ 4 ಗಂಟೆ ಕೇಳ್ತಾರೆ, ಮಂಗಳಾರತಿ ಮಾಡ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ, ಪುಸ್ತಕ ವಿನಿಯೋಗ ಮಾಡ್ತಾ ಇರ್ತಾರೆ, ಪ್ರಸಾದ ಕೊಡ್ತಾ ಇರ್ತಾರೆ. ಯಾವ್ದು ಇಂಥದ್ದು ಅಂತದ್ದು ಅಂತ ಹೇಳಲ್ಲ. ಮಳೆನೇ ಬಂತು ಇದು ಬಂತು ಏನು ಹೇಳೋದು ಅವ್ರ ಬಾಳ್ಗೋ. ಯಾಕಂದ್ರೆ ಭಕ್ತಿ ಸೇವೆನಲ್ಲಿ ಅವ್ರು ತೊಡಗಿಸ್ತಾರೆ ಅವ್ರ ಜೀವನ, ಅವ್ರ ಸಮಯನ. ಅದು 45ನೇ ಶ್ಲೋಕದಲ್ಲಿ ದೃಢತ್ವ ಇರಬೇಕು ಅಂತ ಹೇಳ್ತದೆ. ಅದಕ್ಕೆ ದೃಢವಾಗಿದ್ರೆ ನಾವು ಯಾವುದೇನು ಬಂದರೆ ನಮ್ಗೇನು ಗೊತ್ತಾಗಲ್ಲ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ, ಭಕ್ತಿ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕಷ್ಟ ಬರಲಿ, ಈಗ ಮನೆಯಲ್ಲಿ ಏನೋ ಫಂಕ್ಷನ್ ಬಂದ್ಬಿಡ್ತು ಒಂದು 4-5 ದಿವಸ, ಫೋನೇ చేయదಪ್ಪ ನನಗೆ, ನಾನು ಫುಲ್ ಬ್ಯುಸಿగా ఉండను ಅಂತ ಹೇಳ್ತಾರೆ ಕೆಲವರು. ಯಾರು ಪ್ರಭು అంటే ఫుల్ బిజీ ప్రభు, ఫంక్షన్ అది ఇది అక్కడ పోవాలి ఇక్కడ పోవాలి, చేయదని ప్రభు నేనే చేస్తాను ಅಂತ. ಆಮೇಲೆ 4-5 ದಿನ ಏನಾಗುತ್ತೆ, 4-5 ತಿಂಗಳಾಗ್ಬಿಡುತ್ತೆ. ಆವಾಗಲೂ ಭಕ್ತಿ ಸೇವೆ ಮಾಡಿ, ಯಾಕೆ ದೃಢತ್ವ ಇಲ್ಲ. ಅದೇ ದೃಢವಾಗಿರೋ ಏನು ಮಾಡ್ತಾನೆ, ಆ ಫಂಕ್ಷನ್ ಆಯ್ತಾ, ಟೈಮ್ ಆಯ್ತಾ, ಈ ಮುಂದೆ ಬೆಳಗ್ಗೆನೇ ಎದ್ದು ಬಿಡ್ತಾನೆ, ಬೇಗನೆ ಇದೆಲ್ಲ ಮುಗಿಸ್ಕೊಂಡ್ಬಿಡ್ತಾನೆ. 4 ಗಂಟೆಗೆ ಯಾರು ಇರಲ್ಲ, ಯಾರು ಹೇಳ್ತಾರೆ, ಯಾರು 4 ಗಂಟೆಗೆ ಇದೆಲ್ಲ ಮುಗಿಸ್ಕೊಂಡ್ಬಿಡ್ತಾನೆ. ಆವತ್ತಿನ ದಿನ ಫಂಕ್ಷನ್ ಇದ್ರೆ ಕೂಡ ಪೂಜೆ ಮಾಡ್ತಾ ಇರ್ತಾನೆ, ಜಪ ಮಾಡ್ತಾ ಇರ್ತಾನೆ, ಪ್ರಚಾರಕ್ಕೆ ಹೋಗ್ತಾ ಇರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಡೈಲಿ ಫಂಕ್ಷನ್ ಇದ್ರೆ ಅವ್ನ ಪಾಡಿಗೆ ಅವ್ನ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ದೃಢತ್ವ ಇದೆ ಅವನ ಹತ್ರ, ದೃಢವಾಗಿರ್ಬೇಕು ಅವನಿಗೆ. ಒಂದೇ ಇದರಲ್ಲಿ ಇರಬೇಕು, ಒಂದೇ ದೃಶ್ಯದಲ್ಲಿ ಇರಬೇಕು. ಬೇರೆ ಯಾವುದ್ರ ಮೇಲೂ ನಾವು ಬೇರೆ ಬಂದರೆ ಕೂಡ ಗಮನ ಕೊಡಬಾರ್ದು, ಇದ್ರ ಮೇಲೆ ಗಮನ ಇರಬೇಕು ನಮಗೆ. 46 ಏನು ಹೇಳ್ತಾ ಇದ್ದಾರೆ ಅಂದರೆ, ಯೋಗದ ವಿಷಯ ಮಾತನಾಡುವಾಗ ನಮ್ಮ ಪ್ರಜ್ಞೆಯನ್ನು ಪರಮ ಪರಿಪೂರ್ಣ ಸತ್ಯದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವ ವಿಷಯದಲ್ಲಿ ಕುರಿತು ಮಾತನಾಡುತ್ತೇವೆ. ಅನುಸರಿಸುವ ವಿಶಿಷ್ಟ ವಿಧಾನಕ್ಕೆ ಅನುಗುಣವಾಗಿ ಈ ಪ್ರಕ್ರಿಯೆಗೆ ಬೇರೆ ಬೇರೆ ಸಾಧಕರು ಬೇರೆ ಬೇರೆ ಹೆಸರನ್ನು ಕೊಡುತ್ತಾರೆ. ಸೊ ಇಲ್ಲಿ ಈ ಸಾಧನೆ ಮಾಡೋರು ಏನು ಮಾಡ್ತಾರೆ ಅಂದರೆ, ಒಂದೊಂದಕ್ಕೂ ಒಂದೊಂದು ಹೆಸರು ಇಡ್ತಾರೆ. ಅವ್ರು ಏನೇನು ಸಾಧನೆ ಮಾಡ್ತಾರೋ ಅವ್ರಿಗೆ ಅವ್ರು ಒಂದೊಂದು ಹೆಸರು ಇಟ್ಕೊತಾರೆ. ಈ ಯಾವುದೋ ಯೋಗದ ವಿಷಯನಲ್ಲಿ ಮಾತಾಡುವಾಗ ಒಬ್ಬೊಬ್ಬರು ಒಂದೊಂದು ಹೆಸರು ಇಟ್ಕೊತಾರೆ. ಅದಕ್ಕೆ ಈ ಪ್ರಕ್ರಿಯೆಗೆ ಬೇರೆ ಬೇರೆ ಸಾಧಕರು ಬೇರೆ ಬೇರೆ ಹೆಸರನ್ನು ಕೊಡ್ತಾರೆ. ಸಂಪರ್ಕ ಸಾಧಿಸುವ ಪ್ರಕ್ರಿಯೆ ಪ್ರಧಾನವಾಗಿ ಕಾಮ್ಯ ಕರ್ಮಾಚರಣೆಯಾಗಿದ್ದರೆ ಅದನ್ನು ಕರ್ಮಯೋಗ ಅಂತ ಹೇಳ್ತಾರೆ. ಕೆಲವರು ಸಾಧನೆ ಮಾಡೋದನ್ನ ಏನಂತ ಕರ್ಮಯೋಗ ಅಂತ ಹೇಳ್ತಾರೆ. ಏನು ಕರ್ಮ ಅಂದರೆ ನಾವು ಏನು ಮಾಡ್ತೀರೋ, ಒಳ್ಳೇದು ಮಾಡ್ತೀರೋ ಕೆಟ್ಟದ್ದು ಮಾಡ್ತೀರೋ ಅದನ್ನೇ ಕರ್ಮ ಅಂತ ಹೇಳೋದು. ನಾವು ಮಾಡೋ ಕೆಲಸನೇ ಕರ್ಮ ಅಂತ ಹೇಳೋದು. ನಾವು ಒಳ್ಳೇದು ಕೆಲಸ ಮಾಡಿದ್ರೂ ಕರ್ಮನೇ, ಕೆಟ್ಟ ಕೆಲಸ ಮಾಡಿದ್ರೂ ಕರ್ಮನೇ. ಅದೇ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಿ ಹೋಗ್ತೀರಿ, ಏನು ಅನುಭವಿಸ್ತೀರಿ, ಕೆಟ್ಟ ಕೆಲಸ ಮಾಡಿದ್ರೆ, ಕೆಟ್ಟ ಕರ್ಮ ಮಾಡಿದ್ರೆ ಏನು ಮಾಡ್ತೀರಿ, ಎಲ್ಲ ಅನುಭವಿಸ್ತೀರಿ ಅನ್ನೋದನ್ನೇ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಕರ್ಮಯೋಗ ಅಂತ ಹೇಳ್ತಾರೆ. ಕೆಲವರು ಕರ್ಮಯೋಗ ಮಾಡ್ತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ, ಜ್ಞಾನಯೋಗ ಮಾಡ್ತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ, ಭಕ್ತಿಗೆ ಬಾಂಧವ್ಯವನ್ನು ಸಾಧಿಸಿದರೆ ಅದು ಭಕ್ತಿ ಯೋಗ ಅಂತ ಹೇಳ್ತಾರೆ. ಇದ್ರೆ ಕರ್ಮಯೋಗ ಬಗ್ಗೆ ಹೇಳ್ತಾ ಇದ್ದಾರೆ, ಜ್ಞಾನಯೋಗ ಬಗ್ಗೆ ಹೇಳ್ತಾ ಇದ್ದಾರೆ, ಭಕ್ತಿ ಯೋಗ ಬಗ್ಗೆ ಹೇಳ್ತಾ ಇದ್ದಾರೆ. ಕರ್ಮಯೋಗ ಅಂದರೆ ಯಾವುದೇ ಒಂದು ಕರ್ಮ ಮಾಡಿದ್ರೂ ಅದಕ್ಕೆ ನಾವು ಮತ್ತೆ ಪ್ರತಿಫಲ ಅನುಭವಿಸ್ಬೇಕು. ಒಳ್ಳೇದು ಮಾಡಿದ್ರೆ ಉತ್ತಮವಾದ ಲೋಕಕ್ಕೆ ಹೋಗ್ತೀರಿ, ಅಲ್ಲಿ ಒಳ್ಳೇದು ನಾವು ಪುಣ್ಯ ಮಾಡಿರೋದೆಲ್ಲ ನಾವು ಅನುಭವಿಸ್ಕೊಂಡ್ಬರ್ತೀವಿ. ಕೆಟ್ಟದ್ದು ಮಾಡಿದ್ರೆ ನರಕ ಲೋಕಕ್ಕೆ ಹೋಗ್ತೀರಿ, ಅಲ್ಲಿ ನಾವು ಮಾಡಿರೋ ಶಿಕ್ಷೆನೆಲ್ಲ ಅನುಭವಿಸ್ಕೊಂಡು ವಾಪಸ್ ಬರ್ತೀವಿ. ಅದೇ ಥರ ಜ್ಞಾನ ಯೋಗ ಮಾಡಿದ್ರೆ ಏನು ಮಾಡ್ತಾನೆ, ಅವನು ಭಗವಂತನ ಹತ್ರ ಹೋಗಿ ಸೇರ್ಕೊತಾನೆ. ಭಗವಂತ ಅಂದರೆ ಭಗವಂತನ ಜ್ಯೋತಿ ಇದೆಯಲ್ಲ, ಅಲ್ಲಿ ಹೋಗಿ ಐಕ್ಯ ಆಗ್ತಾನೆ. ಅದು ಅವ್ನು ಜ್ಞಾನಯೋಗ, ಅದನ್ನು ಜ್ಞಾನಯೋಗ ಅಂತ ಹೇಳ್ತಾರೆ. ಭಕ್ತಿ ಯೋಗ ಏನು ಮಾಡ್ತಾರೆ, ಇವಾಗ ನಾವು ಮಾಡ್ತಾ ಇರೋದು ಏನೋ ಭಕ್ತಿ ಯೋಗ. ಭಗವಂತನ ನಾಮ ಹೇಳೋದು, ಭಗವಂತನಿಗೆ ಶರಣಾಗತಿ ಆಗೋದು, ಭಗವಂತನ ಲೀಲೆಗಳ ಬಗ್ಗೆ ಮಾತಾಡೋದು, ಭಗವಂತನ ಕೃಷ್ಣ ಲೀಲೆಗೆ, ಅದೇ ಲೀಲೆ ಅಂದರೆ ಕಥೆನೇ, ಲೀಲೆಗಳ ಬಗ್ಗೆ ಕೇಳೋದು, ಭಗವಂತನ ಗುಣಗಾನ ಮಾಡೋದು, ಭಕ್ತರಿಗೆ ಪ್ರಚಾರ ಮಾಡೋದು, ಕೀರ್ತನೆ ಮಾಡೋದು, ನಾಮಜಪ ಮಾಡೋದು, ಇದೆಲ್ಲ ಶ್ರವಣ ಮಾಡೋದು, ಇದೆಲ್ಲ ಭಕ್ತಿ. ಕೃಷ್ಣ ಪ್ರಜ್ಞೆ ಭಕ್ತಿ ಯೋಗ. ಕೃಷ್ಣ ಪ್ರಜ್ಞೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಮಾಡೋ ಕೃಷ್ಣ ಪ್ರಜ್ಞೆ ಅನ್ನೋದು ಭಕ್ತಿ ಯೋಗ. ಸೊ ನಾವು ಭಕ್ತಿ ಯೋಗ ಮಾಡೋದ್ರಿಂದ ಕರ್ಮಯೋಗ ಮಾಡೋ ಅವಶ್ಯಕತೆ ಇಲ್ಲ, ಜ್ಞಾನಯೋಗ ಮಾಡೋ ಅವಶ್ಯಕತೆ ಇಲ್ಲ, ಧ್ಯಾನ ಅಷ್ಟಾಂಗ ಯೋಗ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಭಕ್ತಿ ಯೋಗ ಮಾಡೋದು ಏನಕ್ಕಂದರೆ ಇದೆಲ್ಲ ಬಿಟ್ಟು ಡೈರೆಕ್ಟಾಗಿ ಭಗವಂತನ ಹತ್ರ ಹೋಗ್ಬಿಡ್ಬೋದು. ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಸಿಂಪಲಾಗಿ ಹೇಳ್ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭು. ನೀವು ಭಗವಂತನ ನಾಮ ಹೇಳ್ಕೊಂಡು ಭಗವದ್ಗೀತೆ ಓದ್ಕೊಂಡಿದ್ರೆ ಸಾಕು, ನೀವು ಭಗವಂತನ ಹತ್ರ ಹೋಗ್ತೀರಿ. ಬಟ್ ಎಲ್ಲ ಬಿಡಬೇಕು, ಎಲ್ಲ ತ್ಯಜಿಸ್ಬೇಕು. ಒಂದಿನ ತ್ಯಜಿಸಿ ಭಗವಂತನಿಗೆ ಶರಣಾಗತಿ ಆಗಬೇಕು. ಶರಣಾಗತಿ ಆದರೆ ಖಂಡಿತವಾಗಿ ನಾವು ಹೋಗ್ಬೋದು ಭಗವಂತನ ಹತ್ರ. ಸೊ ಆತ್ಮಜ್ಞಾನ ಇಲ್ದಿರ ಭಕ್ತಿ ಸೇವೆ ನಾವು ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾವೇ ಯಾರು ಅಂತ ಗೊತ್ತಾಗಲ್ಲ ನಮಗೆ. ಮತ್ತು ಭಗವಂತ ಹೆಂಗೆ ಯಾರು ಅಂತ ಗೊತ್ತಾಗುತ್ತೆ? ಇವಾಗ ನಾನು ಯಾರು ಅಂದರೆ ನಾನು ಇಂಥವ್ರ ಮಗ ಅಂತ ಹೇಳ್ತಾರೆ ಅಷ್ಟೇ. ನಾನು ಆತ್ಮ ಅಂತ ಯಾರು ಹೇಳಲ್ಲ. ಆ್ಯಕ್ಚುಲಾಗಿ ನಿಜವಾಗಿ ನಾವು ಯಾರು ಅಂದರೆ ಭಗವಂತನ ಅಂಶ, ಭಗವಂತನ ವಿಭಿನ್ನ ಅಂಶ ನಾವೆಲ್ಲ, ಬೇರೆ ಬಂದಿರೋ ಅಂಶಗಳು. ಅದೇ ಭಗವಂತನ ಮಕ್ಕಳೇ ನಾವೆಲ್ಲರೂ ಬೇರೆ ಬಂದಿರೋದು. ಭಗವಂತ ಬೇಡ ಅಂತ ಹೇಳ್ಬಿಟ್ಟು ನಾವು ಬಂದಿರೋದು. ಬೇಡ ಅಂತೇಳಿ ಬಂದ್ಬಿಟ್ಟು ಮಾಯ ಹತ್ರ ಸಿಕ್ಕಾಕೊಂಡಿದ್ದೀರಿ. ಮಾಯ ಏನು ಮಾಡುತ್ತೆ, ಪರೀಕ್ಷೆ ಮಾಡಿ ಯಾವಾಗ ನಾವು ಆ ಪರೀಕ್ಷೆನಲ್ಲಿ ವಿಜಯಿತರಾಗ್ತಿರೋ ಆವಾಗ ಭಗವಂತ ಮಾಯ ಏನು ಮಾಡಿಸ್ತಾರೆ, ಅಲ್ಲಿ ಕಳಿಸ್ತಾರೆ ಭಗವಂತ ಹತ್ರ.
ಮಾಯಾ ಕೊಟ್ಟರು ಡ್ಯೂಟಿ ಅದೇ. ಮಾಯಾ ಅಂತ ಹೇಳ್ತಾರಲ್ಲ, ಮಾಯಾ ಸಿಕ್ಕಾಕೊಳ್ಳೋದು ನಾವು, ಮಾಯಾ ಅಲ್ಲ. ಮಾಯಾ ನಮ್ಮನ್ನು ಸಿಕ್ಕಾಕ್ಸಲ್ಲ. ಮಾಯಾ ಏನು ಮಾಡೋದಂದ್ರೆ ಭಗವಂತನ ಹತ್ರ ಹೋಗ್ಬೇಕು ಅಂದರೆ ಅರ್ಹತೆ ಬೇಕು ನಮಗೆ. ಶುದ್ಧವಾದ ಭಕ್ತಿ ಇದ್ರೇನೆ, ಪವಿತ್ರವಾದ ಭಕ್ತಿ ಇದ್ರೇನೆ ಅವ್ರ ಹತ್ರ ಹೋಗೋಕ್ಕಾಗೋದು. ಆ ಪವಿತ್ರ ಭಕ್ತಿ ಇದೆಯಾ ಇಲ್ಲ ಅಂತ ಇಲ್ಲಿ ಟೆಸ್ಟ್ ಮಾಡಿ ಅಲ್ಲಿ ಕಳಿಸ್ತಾರೆ. ಈಗ ಇದನ್ನ ತಯಾರಿಸ್ಬೇಕು ಅಂತ ಹೇಳಿದ್ರೆ ಕಂಪ್ನಿನಲ್ಲಿ ಈ ವರ್ಕರ್ಸ್ ಎಲ್ಲ ತಯಾರಿಸ್ಬಿಟ್ಟು ಲಾಸ್ಟಲ್ಲಿ ಫೈನಲ್ ಆಗಿ ಇವನು ಕ್ವಾಲಿಟಿ ಕಂಟ್ರೋಲ್ ಅಂತ ಇರ್ತಾನೆ, ಕ್ವಾಲಿಟಿ ಚೆಕ್ ಮಾಡ್ತಾನೆ. ನಾವು ಕೊಟ್ಟಿರೋ ಕ್ವಾಲಿಟಿ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ಲ್ಯಾಬಲ್ಲಿ ಹಾಕ್ತಾನೆ. ಆ ಲ್ಯಾಬಲ್ಲಿ ಹಾಕ್ಬಿಟ್ಟು ಇದು ಕರೆಕ್ಟ್ ಅಂದರೆ ಅವನೇನು ಮಾಡ್ತಾನೆ, ಪಾಸ್ ಮಾಡ್ತಾನೆ. ಆ ಥರ ಮಾಯಾ ಕೆಲಸ. ಮಾಯಾ ಕೆಲಸ ಏನಂದರೆ ಎಲ್ಲ ನಾವು ಮಾಡೋ ಭಕ್ತಿ ಸೇವೆನೆಲ್ಲ ಕರೆಕ್ಟ್ ಆಗಿದೆಯಾ, ಪವಿತ್ರತೆ ಇದೆಯಾ, ಕ್ವಾಲಿಟಿ ಇದೆಯಾ, ನಿಜವಾದ ಕ್ವಾಲಿಟಿ ಇದೆಯಾ, ಶ್ರದ್ಧೆಯಿಂದ ಕೇಳ್ತಾ ಇದ್ದಾರಾ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾರಾ, ನಿಜವಾಗಿ ಎಲ್ಲ ಇದು ಏನೋ ಅರಿಷಡ್ ವರ್ಗಗಳಿಂದ ದೂರ ಇದ್ದಾರಾ, ಗರ್ವ ಅಹಂಕಾರ ಎಲ್ಲ ಇಲ್ವಾ, ಕಾಮ ಇಲ್ವಾ, ಆಸೆ ಯಾವುದು ಇಲ್ವಾ, ಇಚ್ಛೆ ಯಾವುದು ಇಲ್ವಾ ಅಂತ ನೋಡ್ತಾರೆ. ಅದಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಇಲ್ಲೇ ಇರಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆಯ್ತು ನೀನು ಹೋಗಪ್ಪ, ನೀನು ಪಾಸ್ ಆಗ್ಬಿಟ್ಟು ಹೋಗಿ ಮೇಲೆ ಕಳಿಸ್ಬಿಡ್ತಾರೆ. ಆ ಥರ ಅದೇ ಮಾಯಾಗೆ ಕೊಟ್ಟಿರೋ ಸೇವೆ. ಅದಕ್ಕೆ ಏನು ಮಾಡ್ತಾರೆ ಇಲ್ಲಿ ಗೊತ್ತಿಲ್ದಿರ ಕರ್ಮಯೋಗ ಮಾಡೋದು, ಆಮೇಲೆ ಜ್ಞಾನ ಯೋಗ ಮಾಡೋದು, ಅಷ್ಟಾಂಗ ಯೋಗ ಮಾಡೋದು. ಈ ಕಲಿಯುಗದಲ್ಲಿ ಏನು ಮಾಡಬೇಕು ಅಂತ ನಾವು ತಿಳ್ಕೊಬೇಕು. ಈಗ ಡೆಲ್ಲಿಗೆ ಹೋಗ್ಬೇಕು ಅಂದರೆ ಟಿಕೆಟ್ ನಾವು ಡೆಲ್ಲಿಗೆ ತೊಗೋಬೇಕು, ವೃಂದಾವನ್ಗೆ ಟಿಕೆಟ್ ತೊಗೋಬೇಕು. ನಾವು ಮಾಯಾಪುರಕ್ಕೆ ತೊಗೊಳಕ್ಕಾಗಲ್ಲ ಟಿಕೆಟು. ವೃಂದಾವನ್ಗೆ ಹೋಗ್ಬೇಕಾದ್ರೆ ವೃಂದಾವನ್ಗೆ ಟಿಕೆಟ್ ತೊಗೋಬೇಕು. ಮಾಯಾಪುರಕ್ಕೆ ಟಿಕೆಟ್ ತೊಗೊಂಡು ಏನಾಗುತ್ತೆ, ಮಾಯಾಪುರ್ಗೆ ಹೋಗಿ ಮತ್ತೆ ಕಲ್ಕಟ್ಟಾಗೆ ಹೋಗಿ ಹಾವ್ರಾ ಸ್ಟೇಷನಲ್ಲಿ ಇಳಿದು ಹಾವ್ರಾ ಸ್ಟೇಷನಿಂದ ಮತ್ತೆ ಡೆಲ್ಲಿಗೆ ಮಥುರಾ ಸ್ಟೇಷನ್ಗೆ ನಾವು ಟಿಕೆಟ್ ತಗೋಬೇಕು. ಸುತ್ತು ಬಳಸಿ ಬರಬೇಕು. ಇಲ್ಲಿ ಡೈರೆಕ್ಟಾಗಿ ವೃಂದಾವನ್ಗೆ ಟಿಕೆಟ್ ಇದೆ. ಅಲ್ಲಿ ಮಾಯಾಪುರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಧರ್ಮಪುರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿಂದನೇ ಬೆಂಗಳೂರಿಗೆ ಹೋಗೋ ಹತ್ರ ನಮಗೆ. ಅದಕ್ಕೆ ನಾವು ಸುತ್ಕೊಂಡು ಬಳಸ್ಕೊಂಡು ಬರ್ತಾ ಇದ್ದೀವಿ. ಕರ್ಮ ಮಾಡಿಕೊಂಡು ಮತ್ತೆ ಜ್ಞಾನ ಮಾಡಿಕೊಂಡು ಅಷ್ಟಾಂಗ ಯೋಗ ಮಾಡ್ಕೊಂಡು ಇದೆಲ್ಲ ಮಾಡಿಕೊಂಡು ಆಮೇಲೆ ಭಕ್ತಿ ಯೋಗಕ್ಕೆ ಬರ್ತೀವಿ. ಅದು ತಪ್ಪು ಅಂದರೆ ಗೊತ್ತಿಲ್ಲದ್ರೆ ಮಾಡ್ತಾ ಇರೋದು ಅಷ್ಟೇ. ಗೊತ್ತಿಲ್ಲದ್ರೆ ಹಿಂಗೆ ಆದರೆ ಕೆಲವರು ಏನು ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಬರ್ತಾರೆ. ಇದೇ ಥರ ಬಂದ್ಕೊಂಡು ಕಡೆಸಿ ಕೊನೆಗೆ ಭಕ್ತಿ ಯೋಗಕ್ಕೆ ಬಂದ್ಬಿಡ್ತಾರೆ. ಆದರೆ ನಮಗೆ ಈ ಗೌಡಿ ಸಂಪ್ರದಾಯದಲ್ಲಿ ಬ್ರಹ್ಮ ಸಂಪ್ರದಾಯ ಏನು ಮಾಡಿದ್ದಾರೆ, ಸೀದಾ ನಮಗೆ ಇದು ಕೊಟ್ಬಿಟ್ಟಿದ್ದಾರೆ, ಪಾಸ್ ಕೊಟ್ಬಿಟ್ಟವ್ರೆ. ನಮಗೆ ತಗೋಪ್ಪ ನಿಮಗೆ ಪಾಸ್ ಕೊಟ್ಬಿಟ್ಟಿದ್ದೀನಿ, ಡೈರೆಕ್ಟ್ ನೀನು ಬಂದ್ಬಿಡೋದು ಅಂತ. ನೀನು ಎಲ್ಲಿ ಹೋಗ್ಬೇಡ, ಅಲ್ಲಿ ಅವ್ರ ಹತ್ರ ಹೋಗ್ಬೇಡ, ಇವ್ರ ಹತ್ರ ಹೋಗ್ಬೇಡ, ನಿನ್ನ ಹತ್ರ ನೀನು ಡೈರೆಕ್ಟಾಗಿ ಬಾ. ಈಗ ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಬರ್ತಾನೆ ಅಂತ ಹೇಳಿದ್ರೆ ಕೆಲವರೆಲ್ಲ ಇದು ಟೋಕನ್ ಕೊಡ್ತಾರೆ, ಎಂಟ್ರಿ ಕಾರ್ಡ್ ಕೊಡ್ತಾರೆ. ಆ ಎಂಟ್ರಿ ಕಾರ್ಡ್ ಇದ್ದರೆ ಅವನೊಬ್ಬೊಬ್ಬನು ಕೇಳೋ ಅವಶ್ಯಕತೆ ಇಲ್ಲ. ಹಿಂಗೆ ಕಾರ್ಡ್ ತರಿಸ್ತಾರೆ, ಹೊಡೆ ಬಿಟ್ಬಿಡ್ತಾನೆ, ಹೋಗಪ್ಪ ಅಂತ. ಮೊದಲೇ ಪರ್ಮಿಷನ್ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ನಮ್ಗೆ ಡೈರೆಕ್ಟ್ ಪ್ರಧಾನಮಂತ್ರಿ ಹತ್ರ ಹೋಗ್ಬೋದು, ಅಂದರೆ ಕೃಷ್ಣನ ಹತ್ರ ನಾವು ಡೈರೆಕ್ಟ್ ಹೋಗ್ಬೋದು. ಅದಕ್ಕೆ ನಮಗೆ ಏನೇನು ಬೇಕೋ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ಕರ್ಮಯೋಗ ಮಾಡೋ ಅವಶ್ಯಕತೆ ಇಲ್ಲ, ಜ್ಞಾನ ಯೋಗ ಮಾಡೋ ಅವಶ್ಯಕತೆ ಇಲ್ಲ, ಧ್ಯಾನ ಮಾಡೋಂಗಿಲ್ಲ, ಅಷ್ಟಾಂಗ ಯೋಗ ಮಾಡೋಂಗಿಲ್ಲ, ಆ ಕಾಡ್ಗೆ ಹೋಗಿ ತಪಸ್ಸೆ ಮಾಡೋ ಅವಶ್ಯಕತೆ ಇಲ್ಲ. ಸೀದಾ ಭಗವಂತ ಹತ್ರ ಹೋಗ್ಬಿಡ್ಬೋದು. ಅದಕ್ಕೆ ಏನು ಮಾಡಬೇಕಂದ್ರೆ ಉತ್ತಮವಾದ ಯೋಗಿ ಯಾರು ಅದಕ್ಕೆ ಅಂತ ಕೇಳ್ತಾರೆ. ಉತ್ತಮವಾದ ಯೋಗಿ ಯಾರು? ನಂಬಿಕೆಯಿಂದ ಅಲ್ಲ ಯೋಗಿನೇ. ಉತ್ತಮವಾದ ಯೋಗಿ ಯಾರು ಅಂದರೆ ಗುರು ಹೇಳ್ಕೊಡ್ತಾರೆ. ಉತ್ತಮವಾದ ಯೋಗಿ ಆಗೋದಕ್ಕೆ ಗುರು ಹೇಳ್ಕೊಡ್ತಾರೆ ನಮಗೆ. ಆ ಉತ್ತಮವಾದ ಯೋಗಿಗೆ ನಂಬಿಕೆ ಇರಬೇಕು. ಶ್ರದ್ಧಾವನ್ ಭಜತೆ ಯೋಮಂ ಅಂತ ಹೇಳ್ತಾರೆ. ಶ್ರದ್ಧೆಯಿಂದ ಅಂದರೆ ನಂಬಿಕೆಯಿಂದ ಅಂತ ಅರ್ಥ. ನಂಬಿಕೆಯಿಂದ ಆ ಭಕ್ತಿ ಯೋಗನ ಮಾಡಿದ್ರೆ ಸೀದಾ ನಾವು ಭಗವಂತ ಹತ್ರ ಹೋಗ್ತೀವಿ. ಇದ್ರೆ ಭಗವಂತ ಹತ್ರ ಹೋಗೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಯಾರು ಸದಾ ನನ್ನಲ್ಲಿಯೇ ಇರುವನು, ತನ್ನಲ್ಲೇ ನನ್ನನ್ನು ಕುರಿತು ಚಿಂತಿಸುವನು, ನನ್ನನ್ನು ಭಜಿಸುವನು. ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು, ಮತ್ತೆ ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾವನೆ. ಕೃಷ್ಣ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಯಾರು ಒಳ್ಳೆ ಯೋಗಿ ಅಂದರೆ ನನ್ನಲ್ಲೇ ಇರ್ತಾರಂತೆ ಯಾವಾಗಲೂ, ಭಗವಂತನಲ್ಲೇ ಇರ್ತಾರಂತೆ ಯಾವಾಗಲೂ. ಅಂದರೆ ಭಗವಂತನ ಬಗ್ಗೆ ಯಾರು ಸದಾ ನನ್ನಲ್ಲಿಯೇ ಇರುವನು, ಯಾವಾಗಲೂ ಭಗವಂತನ ಬಗ್ಗೆನೇ ಸ್ಮರಣೆ ಮಾಡ್ತಾ ಇರೋನು. ನೆಕ್ಸ್ಟ್ ಏನಂದರೆ ನನ್ನಲ್ಲಿ ಕುರಿತು ಚಿಂತಿಸೋನು, ನನ್ನ ಬಗ್ಗೆನೇ ಚಿಂತೆ ಯಾರ ಬಗ್ಗೆ? ಕೃಷ್ಣನ ಬಗ್ಗೆ. ಯಾವಾಗಲೂ ಕೃಷ್ಣನ ಬಗ್ಗೆನೇ ಚಿಂತೆ ಮಾಡೋದು, ಬೇರೆ ಇದ್ರೆ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ ಅವನಿಗೆ. ಚಿಂತೆ ಏನಂದರೆ ನಾಳೆ ಕ್ಲಾಸ್ ಇದೆ, ಏನು ಪ್ರಿಪೇರ್ ಮಾಡಬೇಕು, ಯಾವ ಶ್ಲೋಕ ಹೇಳಬೇಕು, ಯಾವ ಥರ ಅವ್ರಿಗೆ ಪ್ರಚಾರ ಮಾಡಬೇಕು, ಯಾವ ಥರ ಅವ್ರಿಗೆ ಭಕ್ತರು ಮಾಡಬೇಕು, ನಾಳೆದು ಏನು ಪ್ರೋಗ್ರಾಮ್ ಮಾಡಬೇಕು, ಇದು ಅದ್ರ ಬಗ್ಗೆನೇ ಚಿಂತೆ ಮಾಡೋದು. ಇನ್ನು ಏನೇನು ನಾವು ಕಲ್ತ್ಕೊಳ್ಳೋಣ ಅಂತ. ನೆಕ್ಸ್ಟು ನನ್ನನ್ನು ಭಜಿಸೋನು, ನನ್ನ ಪೂಜೆ ಮಾಡೋನು, ನನ್ನ ಪೂಜೆ ಮಾಡೋನು, ನನಗೆ ಆರಾಧನೆ ಮಾಡೋನು. ಅವನು ಎಲ್ಲ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು. ಸೊ ನನ್ನಲ್ಲಿ ಒಂದಾಗಿರ್ತಾನೆ ಭಗವಂತನವನು. ಯಾವಾಗೂ ಅತ್ಯಂತ ಆತ್ಮೀಯವಾಗಿರ್ತಾನೆ. ಯಾರ ಬಗ್ಗೆನೂ ಅಷ್ಟು ಅವನು ಹಚ್ಚಿಸ್ಕೊಳ್ಳಲ್ಲ, ಯಾರ ಬಗ್ಗೆನೂ ಕೇಳಲ್ಲ, ಯಾರ ಬಗ್ಗೆನೂ ಹಚ್ಚಿಸ್ಕೊಳ್ಳಲ್ಲ. ಭಗವಂತನ ಬಗ್ಗೆನೇ ಯಾವಾಗಲೂ
ಅವನ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾನೆ, ಅವನ ಬಗ್ಗೆ ನೆನೆಸ್ಕೊಂಡಿರ್ತಾನೆ, ಅವನ ಬಗ್ಗೆ ಸ್ಮರಣೆ ಮಾಡ್ತಾ ಇರ್ತಾನೆ, ಅವನ ಗುಣಗಾನ ಮಾಡ್ತಾ ಇರ್ತಾನೆ, ಯಾವಾಗಲೂ ಅವನು ಭಗವಂತನ ಜೊತೆಲೇ ಇರ್ತಾನೆ, ಯಾವಾಗಲೂ ಸದಾ ಭಗವಂತನ ಜೊತೆಲೇ ಇರ್ತಾನೆ. ಅದೇ ಹೇಳ್ತಾರೆ ಭಕ್ತರು ಕೂತ್ಕೊಂಡು ಭಗವಂತನ ಗುಣಗಾನ ಮಾಡಿದ್ರೆ ಭಗವಂತ ನಿಂತ್ಕೊಂಡು ಕೇಳ್ತಾ ಇರ್ತಾನಂತೆ. ಭಗವಂತ ನಿಂತ್ಕೊಂಡಿದ್ದಾನೆ ಅಂತ ಇವರು ಭಕ್ತರು ಏನು ಮಾಡ್ತಾರೆ, ಅವ್ರು ನಿಂತ್ಕೊಂಡ್ಬಿಡ್ತಾರಂತೆ. ಅವ್ರು ನಿಂತ್ಕೊಂಡು ಭಗವಂತನ ಭಜನೆ ಮಾಡ್ತಾ ಇರ್ತಾರೆ. ಆ ಥರ ಭಗವಂತನಿಗೆ ಭಕ್ತರಿಗೆ ಇರೋ ಸಂಬಂಧ ಬಂದು ತುಂಬ ದೀರ್ಘವಾದ ಕಾಲದಿಂದ ನಡೀತಾನೆ ಇದೆ. ದೀರ್ಘವಾದ ಕಾಲದಿಂದ ನಡೀತಿದೆ. ಯಾವಾಗ ಎಲ್ಲಿ ಭಗವಂತ ಗುಣಗಾನ ಮಾಡ್ತಾರೋ ಭಗವಂತನ, ಅಲ್ಲಿ ಭಗವಂತ ಬರ್ತಾನೆ. ಅಲ್ಲಿ ಭಕ್ತರು ಗುಣಗಾನ ಮಾಡೋ ಜಾಗದಲ್ಲಿ ಭಗವಂತ ಅಲ್ಲಿರ್ತಾನೆ. ಸೊ ಅದೇ ಇಲ್ಲಿ ಹೇಳ್ತಾರೆ, ಈ ಥರ ಭಜತೆ ಅಂತ ಎನ್ನುವ ಶಬ್ದವು ಮಹತ್ಪೂರ್ಣವಾದದ್ದು. ಭಜತೆ ಎನ್ನುವ ಶಬ್ದ ಮೂಲ ಭಜ್ ಎನ್ನುವ ಕ್ರಿಯಾಪದ. ಸೇವೆಯ ಅಗತ್ಯವಿರುವಾಗ ಇದನ್ನು ಬಳಸುತ್ತಾರೆ. ಭಜ ಅಂದರೆ ಭಜನೆ ಮಾಡೋದು. ಭಜನೆ ಮಾಡೋದು ಅಂದರೆ ಸೇವೆ ಮಾಡೋದು, ಭಗವಂತನಿಗೆ ಸೇವೆ ಮಾಡೋದು. ಎಲ್ಲ ಸೇವೆನೂ ಭಗವಂತನಿಗೆ ಏನು ಸೇವೆ, ನಾಮ ಸೇವೆ ಮಾಡೋದು, ಶಾಸ್ತ್ರ ಸೇವೆ ಮಾಡೋದು, ವೈಷ್ಣವ ಸೇವೆ ಮಾಡೋದು, ಎಲ್ಲ ಸೇವೆನೇ. ಆ ಸೇವೆನೇ ಭಜ ಅಂದರೆ ಭಜನೆ ಮಾಡು ಅಂತ ಅರ್ಥ. ಆಮೇಲೆ ಭಗವಂತನ ಹಾಡೋದು, ಇದೆಲ್ಲ ಭಜ ಅಂತ. ಸೊ ಇಂಗ್ಲೀಷ್ ಪದವನ್ನು ಭಜ ಎನ್ನುವ ಅರ್ಥದಲ್ಲಿ ಬಳಸಲು ಸಾಧ್ಯವಿಲ್ಲ. ಸೊ ಇಂಗ್ಲೀಷಲ್ಲಿ ಅದು ಬಳಸೋಕ್ಕಾಗಲ್ಲ. ಭಜ ಅನ್ನೋದನ್ನ ಇಂಗ್ಲೀಷಲ್ಲಿ ಬಳಸೋಕ್ಕಾಗಲ್ಲ. ಇಂಗ್ಲೀಷಲ್ಲಿ ವರ್ಷಿಪ್ ಅಂತ ಹೇಳ್ತಾರೆ. ವರ್ಷಿಪ್ ಅಂದರೆ ಏನು ಅಂತ ಹೇಳಿದ್ರೆ ಪೂಜಿಸುವುದು ಅಥವಾ ಯೋಗ್ಯರಾದವರಿಗೆ ಗೌರವವನ್ನು ತೋರಿಸುವುದು. ಯಾರನ್ನ ಬಂದರೆ ಅವ್ರಿಗೆ ಗೌರವ ಕೊಟ್ಟು ಹಾರ ಹಾಕಿ ಅವ್ರ ಮರ್ಯಾದೆ ಮಾಡೋದು, ಅದು ವರ್ಷಿಪ್ ಮಾಡೋದು. ಇಲ್ಲ ಅವ್ರಿಗೆ ಪೂಜೆ ಮಾಡೋದು, ಆರತಿ ಮಾಡೋದು, ಅದು ಇಂಗ್ಲೀಷ್ ವರ್ಡು. ಆದರೆ ಇಲ್ಲಿ ಸಂಸ್ಕೃತದಲ್ಲಿ ಭಜ ಅಂದರೆ ಭಗವಂತನ ಭಜನೆ ಮಾಡೋದು, ಅಂದರೆ ಸೇವೆ ಮಾಡೋದು, ಭಗವಂತನಿಗೆ ಸೇವೆ ಮಾಡೋದು ಅಂತ ಅರ್ಥ. ಆದರೆ ಶ್ರದ್ಧೆಯ ಸೇವೆ ಮತ್ತು ಪ್ರೀತಿಯ ವಿಶೇಷವಾಗಿ ದೈವೋತ್ತಮ ಪರಮಪುರುಷನಿಗೆ ಮೀಸಲು. ಒಬ್ಬ ಗೌರವಾರ್ಹ ಮನುಷ್ಯನ ಅಥವಾ ದೇವತೆಯ ಪೂಜೆಯನ್ನು ಬಿಡುವುದು ಸೌಜನ್ಯರಹಿತ ಎನ್ನಬಹುದು. ಆದರೆ ಪರಮಪ್ರಭುವಿನ ಸೇವೆಯನ್ನು ಬಿಟ್ಟರೆ ಕಟುವಾದ ಖಂಡನೆಗೆ ಆಗಬೇಕಾಗುತ್ತದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯನ ದೇವತೆಗಳನ್ನಾದರೂ ಪೂಜೆ ಮಾಡಿದ್ರೆ ನಾವು ಮರ್ತು ಬಿಡ್ಬೋದು. ಆದರೆ ನನ್ನನ್ನು ಪೂಜೆ ಮಾಡಿದಿರಾ, ನನ್ನನ್ನು ಆರಾಧನೆ ಮಾಡಿದಿರಾ, ನನ್ನ ಭಜನೆ ಮಾಡಿದಿರಾ ಇದ್ರೆ ಅದನ್ನು ನಾನು ಯಾವ ಇದರಲ್ಲಿ ನಾನು ಅದು ಖಂಡನೆಗೆ ಗುರಿ ಆಗುತ್ತೆ ಅಂತ ಹೇಳ್ತಾರೆ. ಭಗವಂತ ಸಹಿಸ್ಕೊಳ್ಳಲ್ಲಂತೆ. ಸೇವೆಯನ್ನು ಬಿಟ್ಟರೆ ಕಟುವಾದ ಖಂಡನೆಗೆ ನಮ್ಮ ಕಷ್ಟದಲ್ಲಿ ಹಾಳಾಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಕಷ್ಟಕ್ಕೆ ನಾವು ಸಿಕ್ಕಾಕೊಂಡ್ಬಿಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ಜೀವಿಯು ದೈವೋತ್ತಮ ಪರಮಪುರುಷನ ವಿಭಿನ್ನ ಅಂಶ. ಎಲ್ಲರೂ ಭಗವಂತನ ಅಂಶ. ತನ್ನ ಸ್ವರೂಪದ ಕಾರಣದಿಂದ ಪ್ರತಿಯೊಂದು ಜೀವಿಯು ಪರಮಪ್ರಭುವನ್ನು ಸೇವಿಸಬೇಕೆಂಬುದು ಉದ್ದೇಶ. ಸೊ ಇಲ್ಲೇನಂದರೆ ಭಗವಂತನ ಸೇವೆ ಮಾಡೋದು ಪ್ರತಿಯೊಬ್ಬ ಜೀವಿಗೂ ಉದ್ದೇಶ. ಏನು ಬೇಕಮ್ಮ? ಹಾಂ, ಸಿಗ್ತಾ? ಸೊ ಇಲ್ಲಿ ಯಾರು ಎಲ್ಲ ಜೀವಿಗಳ ಮೂಲನಾದ ಆದಿಪುರುಷನಿಗೆ ಸೇವೆಯನ್ನು ಸಲ್ಲಿಸುವುದಿಲ್ಲವೋ ಮತ್ತು ಆ ವಿಷಯದಲ್ಲಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸುವನೋ ಅವನು ನಿಶ್ಚಯವಾಗಿ ತನ್ನ ಸಹಜ ಸ್ವರೂಪದಿಂದ ಪತನ ಹೊಂದುವನು. ಯಾರು ಭಗವಂತನ ಕೃಷ್ಣ ಪ್ರಜ್ಞೆ ಮಾಡದೇ ಇರ್ತಾರೋ, ತನ್ನ ಸೇವೆಯನ್ನು ಮಾಡಿದಿರ, ತನ್ನ ದಾಸನಾಗಿ ಭಗವಂತನಿಗೆ ಸೇವೆ ಮಾಡದಿರ ಇರ್ತಾನೋ, ಅದನ್ನು ನಿರ್ಲಕ್ಷ್ಯ ಮಾಡಿದನೋ, ಕೇರ್ಲೆಸ್ ಮಾಡ್ತಾನೋ, ಅವನು ಖಂಡಿತವಾಗಿ ಪತನ ಹೊಂದುತ್ತಾನೆ. ಅವನು ಯಾವಾಗಲೂ ಫೈಲ್ಯೂರೇ, ಅಪಜಯ. ಅವನ ಜೀವನದಲ್ಲಿ ಯಾವಾಗಲೂ ಅಪಜಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಸಹ ಭಜಂತಿ ಎನ್ನುವ ಶಬ್ದವನ್ನು ಬಳಸಿದ. ಆದ್ದರಿಂದ ಭಜಂತಿ ಎನ್ನುವ ಶಬ್ದವನ್ನು ಪರಮಪ್ರಭುವಿನ ವಿಷಯದಲ್ಲಿ ಮಾತ್ರ ಬಳಸಬಹುದು. ಇಲ್ಲಿ ಏನಂತ ಮುಖ್ಯವಾದ ವಿಷಯ ಏನಂತ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಭಜನೆ ಅಂದರೆ ಭಗವಂತನ ಮಾತ್ರನೇ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಬೇರೆ ಯಾರಿಗೂ ಇಲ್ಲಂತೆ. ಬೇರೆಯವ್ರನ್ನ ಭಜನೆ, ಬೇರೆ ದೇವತೆಗಳಿಗೆ ಭಜನೆ ಅಂತ ಹೇಳೋಕ್ಕಾಗಲ್ಲ. ಭಗವಂತನ ಕೃಷ್ಣನಿಗೆ ಮಾತ್ರನೇ ಭಜನೆ ಅಂತ ಹೇಳ್ತಾ ಇದ್ದಾರೆ. ಆ ಮಾತು ಹೇಳ್ತಾ ಇದ್ದಾರೆ, ಭಜಂತೆ ಮಾಂ. ಆ ಭಜನೆ ಅಂತ ಆ ಪದ ಬಂದ್ಬಿಟ್ರೆ ಬೇರೆ ಯಾರಿಗೂ ಅರ್ಥ ಇಲ್ಲ. ಅದು ಅವ್ರನ್ನೇ ಇದು ಮಾಡೋದು, ಅವ್ರನ್ನ ಗುರುತಿಸೋದು. ಯಾರನ್ನ? ಭಗವಂತನ, ಕೃಷ್ಣನಿಗೆ ಭಜನೆ ಮಾಡೋದಂತೆ, ಬೇರೆ ಯಾರಿಗೂ ಭಜನೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದ. ಅಷ್ಟು ಜೋರಾಗಿ ಹೇಳ್ತಾರೆ. ಅಂದರೆ ಅವನೇ ಸುಪ್ರೀಮ್ ಅಂತ, ಅವರೇ ದೈವೋತ್ತಮ ಪರಮಪುರುಷ, ಬೇರೆ ಯಾರು ಇಲ್ಲ ಅಂತ ಹೇಳ್ತಾರೆ. ಅದು ಅವ್ರು ವರ್ಷಿಪ್ ಅಲ್ಲ. ವರ್ಷಿಪ್ ಅನ್ನೋದು ದೇವತೆಗಳು ಕೂಡ ವರ್ಷಿಪ್ ಮಾಡ್ಬೋದು. ಇಂಗ್ಲೀಷಲ್ಲಿ ವರ್ಷಿಪ್ಪು, ಅದನ್ನ ಕನ್ನಡದಲ್ಲಿ ಭಜನೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಪದ ಇಲ್ಲ. ಯಾಕೆ ಪದ ಇಲ್ಲ ಅಂದರೆ ಭಜನೆ ಅಂದರೆ ಅವ್ರಿಗೆ ಅಂತ, ಕೃಷ್ಣನಿಗೆ ಮಾತ್ರನೇ ಭಜನೆ ಅಂತ ಹೇಳೋದು. ದೇವತೆಗಳಿಗೆ ಆರಾಧನಾ ಅಂತ ಹೇಳ್ಬೋದು, ಪೂಜೆ ಅಂತ ಹೇಳ್ಬೋದು, ಗೌರವ ಅಂತ ಹೇಳ್ಬೋದು. ಆದರೆ ಅದನ್ನು ಕೂಡ ನಾವು ಮರ್ತು ಬಿಟ್ಟರೆ ಕೂಡ ಪರವಾಗಿಲ್ಲ. ಅಂದರೆ ಆದರೆ ಭಗವಂತ ಕೃಷ್ಣನ ನಾವು ಯಾವಾಗ ಭಜನೆ ಮಾಡ್ತಿರೋ, ಭಜನೆ ಮಾಡದೇ ಇರ್ತಿರೋ, ಆಗ ಏನಾಗುತ್ತೆ ಅಂದರೆ ನಮಗೆಲ್ಲ ಪತನ ಆಗ್ಬಿಡುತ್ತೆ, ಅಪಜಯ ಆಗ್ಬಿಡುತ್ತೆ ನಮ್ಮ ಜೀವನದಲ್ಲಿ.
ಖಂಡನೆ ಮಾಡ್ತಾರಂತೆ. ಅವಾಗ ಎಲ್ಲರೂ ನಮ್ಮನ್ನು ಖಂಡನೆ ಮಾಡ್ತಾರಂತೆ. ಖಂಡನೆ ಆಗ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ, ಇಂಡೈರೆಕ್ಟಾಗಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಏನಂದರೆ, ಶ್ರೀಮದ್ ಭಗವದ್ಗೀತಾದಿಂದ ತೆಗೆದುಕೊಂಡ ಶ್ಲೋಕದಲ್ಲಿ ಅವಜಾನಂತಿ ಎನ್ನುವ ಶಬ್ದವನ್ನು ಭಗವದ್ಗೀತೆಯಲ್ಲಿಯೇ ಬಳಸಿದೆ. ಅವಜಾನಂತಿ ಮಾಮೂಢ, ಮೂರ್ಖರು ಮತ್ತು ದುಷ್ಟರು ಮಾತ್ರ ದೈವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ನಿಂದಿಸುತ್ತಾರೆ. ಮೂರ್ಖರು ಮತ್ತು ದುಷ್ಟರು ಇವರಿಬ್ಬರು ಮಾತ್ರನೇ ಭಗವಂತನ ನಿಂದಿಸೋದು, ಬೇರೆ ಯಾರು ನಿಂದಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು? ಕೃಷ್ಣನ. ಇಂತಹ ಮೂರ್ಖರು ಭಗವಂತನ ವಿಷಯದಲ್ಲಿ ಸೇವಾ ಮನೋಭಾವವಿಲ್ಲದ ಭಗವದ್ಗೀತೆಯನ್ನು ಕುರಿತು ವ್ಯಾಖ್ಯಾನ ಬರೆಯಲು ಹೊರಡುತ್ತಾರೆ. ಈ ಮೂರ್ಖರು ದುಷ್ಟವರು ನೋಡು, ಇವ್ರು ಏನು ಮಾಡ್ತಾರೆ, ಸೇವೆ ಮಾಡೋ ಭಾವನೆ ಅವ್ರಿಗಿರಲ್ಲ. ಅದು ಇಲ್ದಿರ ಅವ್ರು ಏನು ಮಾಡ್ತಾರೆ, ವ್ಯಾಖ್ಯಾನ ಬರೀತಾರೆ. ಅವಾಗ ಅದನ್ನು ನಾವು ಖಂಡನೆ ಮಾಡಬೇಕು, ಅದನ್ನು ಓದಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿಮ್ಗೆ ಆವಾಗ ಹೇಳ್ತಾ ಇದೆ. ಬೇರೆ ಬುಕ್ಸ್ ಎಲ್ಲ ತೊಗೊಂಬಂದು ಓದೋದು, ಬೇರೆ ಬುಕ್ಸ್ ಎಲ್ಲ ಬರೆಯೋದು, ಅದನ್ನು ನಾವು ಬೇರೆಯವ್ರ ಭಾಷಣ ಕೊಟ್ಟರೆ ಹೇಳೋದು, ಅದೆಲ್ಲ ಖಂಡನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಂತಹ ಅವರೆಲ್ಲ ಮೂರ್ಖರು, ದುಷ್ಟರು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತನ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಇಂತಹ ಮೂರ್ಖರು ಭಗವಂತನ ವಿಷಯದಲ್ಲಿ ಕುರಿತು ವ್ಯಾಖ್ಯಾನ ಬರೆಯಲು ಹೊರಡುತ್ತಾರೆ. ಇದರ ಪರಿಣಾಮವಾಗಿ ಅವರನ್ನು ಭಜಂತಿ ಎನ್ನುವ ಶಬ್ದಕ್ಕೆ ವರ್ಷಿಪ್ ಎನ್ನುವ ಶಬ್ದಕ್ಕೆ ಇರುವ ವ್ಯತ್ಯಾಸವು ಸರಿಯಾಗಿ ಅರ್ಥವಾಗುವುದಿಲ್ಲ. ಇದೆರಡು ವ್ಯತ್ಯಾಸದ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ವರ್ಷಿಪ್ ಅನ್ನೋದು ಬೇರೆ, ಭಜನೆ ಅನ್ನೋದು ಬೇರೆ. ಭಜನೆ ಅಂದರೆ ಯಾರಿಗೆ? ಕೃಷ್ಣನಿಗೆ. ವರ್ಷಿಪ್ ಅಂದರೆ ಅದು ಯಾರಿಗಾದ್ರೂ ಇರ್ಬೋದು, ದೇವತೆಗಳಿಗೆ ಇರ್ಬೋದು, ಹಿರಿಯರಿಗೆ ಇರ್ಬೋದು. ದೇವತೆಗಳಿಗೆ ಹಿರಿಯರಿಗೆ ಗೌರವ ದೊಡ್ಡ ತುಂಬ ವಯಸ್ಸಾದವ್ರು ಇರ್ತಾರಲ್ಲ ಅಂಥವ್ರು ನಾವು ಗೌರವ ಮಾಡ್ಬೋದು. ವೃದ್ಧರು ಅಂಥವ್ರಿಗೆ. ಎಲ್ಲ ಬಗೆಯ ಯೋಗಾಭ್ಯಾಸಗಳ ಶಿಖರ ಭಕ್ತಿ ಯೋಗ. ಬೇರೆಲ್ಲ ಯೋಗಗಳ ಭಕ್ತಿ ಯೋಗದಲ್ಲಿ ಭಕ್ತಿಯೇ ಹಂತಕ್ಕೆ ತಲುಪಲು ಸಾಧನಗಳು ಮತ್ತು ವಾಸ್ತವವಾಗಿ ಯೋಗ ಎಂದರೆ ಭಕ್ತಿ ಯೋಗ ಅಂತ ಅರ್ಥ. ಇಲ್ಲಿ ಯೋಗ ಅಂತ ಹೇಳಿದ್ರೆ ಭಕ್ತಿ ಯೋಗನೇ ಅರ್ಥ. ಎಲ್ಲದಕ್ಕೂ ಶಿಖರ ಅಂದರೆ ಏನು ಅರ್ಥ? ಉತ್ತಮವಾದದ್ದು ಅದೇ ಅಂತ ಹೇಳ್ತದೆ. ಶಿಖರ ಏನಪ್ಪ ಅಂತ ಹೇಳ್ತೀರ ನಾವು. ಶಿಖರ ಎಲ್ಲಿರುತ್ತೆ? ಕೆಳಗೆ ಇರುತ್ತಾ? ಮೇಲೆ ಇದೆ. ಸೊ ಭಕ್ತಿ ಯೋಗ ಬಂದು ಮೇಲೆ ಇದೆ. ಅದೇ ಎಲ್ಲದಕ್ಕೂ ಶಿಖರ ಅದೇ ಅಲ್ಟಿಮೇಟ್. ಹಿಮಾಲಯ ಪರ್ವತ ಥರ ಹಿಮಾಲಯ ಬಂದು ಹೈಯೆಸ್ಟು, ಎಲ್ಲದಕ್ಕಿಂತ ಏನೋ ಎತ್ತರವಾಗಿರೋದು ಅದೇ ಪ್ರಪಂಚದಲ್ಲಿ. ಭಕ್ತಿ ಸೇವೆನೇ ಎಲ್ಲಿದೆ ಅಂದ್ರೆ ಅರ್ಥ ಏನಂದ್ರೆ, ಭಕ್ತಿ ಸೇವೆ ಮಾಡಿದ್ರೆ ಬೇರೆ ಎಲ್ಲ ಸೇವೆಗಳು ನಾವು ಮಾಡೋಷ್ಟು ಸಮಾನ, ಬೇರೆ ಬೇರೆ ಸೇವೆಗಳು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ದೇರ್ಫೋರ್ ಎಂದರೆ ಭಕ್ತಿ ಯೋಗ. ಉಳಿದೆಲ್ಲ ಯೋಗಗಳನ್ನು ಭಕ್ತಿ ಯೋಗದ ಗುರಿಯನ್ನು ಮುಟ್ಟುವ ಮಾರ್ಗಗಳು ಮಾತ್ರ. ಅದನ್ನು ನಾನು ಆವಾಗ ಹೇಳಿದಲ್ಲ, ಇದೆಲ್ಲ ಬೇರೆ ಎಲ್ಲ ಏನಂದರೆ ಏಣಿ ಇದೆ. ಒಂದು ಏಣಿನಲ್ಲಿ ಒಂದು 10 ಸ್ಟೆಪ್ ಇರುತ್ತೆ. ಸೊ ನಾವೀಗ ಆ ಮೇಲೆ ಹತ್ತಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಒಂದೊಂದು ಹತ್ಕೋಬೇಕು. ಸೊ ಒಂದೇನೋ ಕರ್ಮಯೋಗ, ಇನ್ನೊಂದು ಜ್ಞಾನ ಯೋಗ, ಇನ್ನೊಂದು ಅಷ್ಟಾಂಗ ಯೋಗ, ಇನ್ನೊಂದು ಧ್ಯಾನ ಯೋಗ, ಹಿಂಗೆ ಒಂದೊಂದು ಹತ್ಕೊಂಡು ಮತ್ತೆ ಲಾಸ್ಟ್ ಎಲ್ಲಿ ಬರ್ತಾರೆ? ಮೇಲೆ ಇರೋ ಮೆಟ್ಟಿಗೆ ಬರ್ತಾರೆ. ಅದೇ ಭಕ್ತಿ ಯೋಗ. ನಾವೇನು ಮಾಡ್ತಾ ಇದ್ದೀರಿ? ಜಸ್ಟ್ ಒಂದು ಸ್ವಿಚ್ ಇಲ್ಲಿ ಆನ್ ಮಾಡ್ತೀರಿ. ಆನ್ ಮಾಡಿದ್ರೆ ಒಂದು ಡೋರ್ ಓಪನ್ ಆಗುತ್ತೆ. ಒಳಗೆ ಹೋಗ್ತೀರಿ. ಒಳಗೆ ಹೋದ್ರೆ 10ನೇ ಫ್ಲೋರಾ 10 ಹಿಂಗೆ ಪ್ರೆಸ್ ಮಾಡ್ತೀರಿ. ಸೈ ಅಂತ 10ನೇ ಫ್ಲೋರ್ ಕೊಟ್ಟೋಗ್ತೀರಿ. ಲಿಫ್ಟಲ್ಲಿ ಅರ್ಥ ಇದೆ. ಲಿಫ್ಟಲ್ಲಿ ಹೋಗ್ಬಿಡ್ತೀವಿ ನಾವು. ಅವ್ರೇನು ಮಾಡ್ತಾರೆ? ಒಂದೊಂದೇ ಹತ್ಕೊಂಡು ಬರ್ತಾರೆ. ನಾವೇನು ಮಾಡ್ತಾ ಇರಿ? ಜಸ್ಟ್ ಓಪನ್ ಮಾಡಿದ್ರಿ, ಬಟನ್ ಪ್ರೆಸ್ ಮಾಡಿದ್ರೆ ಲಿಫ್ಟಲ್ಲಿ ಹೋಗ್ತೀರಿ. ಲಿಫ್ಟಿಂದ ಸಲ್ಲ ಅಂತ ಹೊಟ್ಟೋಗ್ತೀರಿ. ನಾವು ಮೆಟ್ಟತ್ತಲ್ಲ ಅಂದರೆ ಕರ್ಮಯೋಗ ಮಾಡಲ್ಲ, ಧ್ಯಾನ ಯೋಗ ಮಾಡಲ್ಲ, ಆಮೇಲೆ ಮತ್ತೆ ಏನದು ಅಷ್ಟಾಂಗ ಯೋಗ ಮಾಡಲ್ಲ, ಯಾವ ಯೋಗನೂ ಮಾಡಲ್ಲ. ನಾವು ಮಾಡೋದು ಒಂದೇ ಒಂದು ಯೋಗ. ಯಾವ ಯೋಗ? ಅದು ಭಕ್ತಿ ಯೋಗ ಮಾತ್ರ. ಭಕ್ತಿ ಯೋಗ ಮಾಡಿದ್ರೆ ಇದೆಲ್ಲ ಯಾವುದು ಮಾಡೋಂಗಿಲ್ಲ. ಇದೆಲ್ಲ ಆ ಭಕ್ತಿ ಯೋಗ ಹೋಗೋಕ್ಕೆ ದಾರಿ. ಇದೆಲ್ಲ ಸ್ಟೆಪ್ಸು. ಇದನ್ನ ಒಂದೊಂದೇ ಮಾಡ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಈಗ CBSE ಇವರೆಲ್ಲ ಎಕ್ಸಾಮ್ಸ್ ಎಲ್ಲ ಬರೀತಾರಲ್ಲ, ಅವ್ರೇನು ಮಾಡ್ತಾರೆ? ಮುಂದಿನ ತರಗತಿಗೆ ಹೋಗೋಕ್ಕೆ ಇವಾಗಲೇ ಎಲ್ಲ ಪ್ರಿಪೇರ್ ಮಾಡಿಬಿಡ್ತಾರೆ. ಸ್ಟೂಡೆಂಟ್ಸ್ ಹತ್ರ ಪ್ರಿಪೇರ್ ಮಾಡಿಸ್ಬಿಡ್ತಾರೆ. ಅವಾಗ ಅಲ್ಲಿ ಹೋಗುವಾಗ ಏನಾಗುತ್ತೆ? ಅವ್ರಿಗೆ ಈಸಿಯಾಗಿ ಅವ್ರು ಬರೆದು ಬಿಡ್ಬೋದು. ಅಲ್ಲಿ ಓದೋದು ಇಲ್ಲೇ ಓದಿಸ್ಬಿಡ್ತಾರೆ. ಆ ಥರ ಭಕ್ತಿ ಯೋಗ ಅನ್ನೋದು ಬಂದು ಒಂದೊಂದು ನಾವು ಮಾಡೋಂಗಿಲ್ಲ. ಭಕ್ತಿ ಯೋಗದಲ್ಲೇ ಎಲ್ಲ ಬಂದ್ಬಿಡುತ್ತೆ. ನಮಗೆ ಪ್ರತಿಯೊಂದು ಬಂದ್ಬಿಡುತ್ತೆ. ಬೇರೆ ಏನು ಅವಶ್ಯಕತೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಭಕ್ತಿಯೋಗದ ಅಂತ್ಯದವರೆಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವ ಮಾರ್ಗ ದೀರ್ಘವಾದದ್ದು. ಫಲಾಪೇಕ್ಷೆ ಇಲ್ಲದೆ ಕರ್ಮವು ಅಥವಾ ಕರ್ಮಯೋಗವು ಈ ಮಾರ್ಗದ ಪ್ರಾರಂಭ. ಕರ್ಮಯೋಗದಲ್ಲಿ ಜ್ಞಾನವು ವೈರಾಗ್ಯವು ಹೆಚ್ಚಿದಾಗ ಈ ಹಂತವನ್ನು ಜ್ಞಾನಯೋಗ ಎಂದು ಕರೀತಾರೆ. ಬೇರೆ ಬೇರೆ ದೈಹಿಕ ಪ್ರಕ್ರಿಯೆಗಳಿಂದ ಜ್ಞಾನಯೋಗದಲ್ಲಿ ಪರಮಾತ್ಮನು ಧ್ಯಾನವು ಹೆಚ್ಚಿ
ಹೆಚ್ಚಿ ಮನಸ್ಸು ಹಚ್ಚೆ ಧ್ಯಾನವು ಹಚ್ಚೆ ಮನಸ್ಸು ಅವನಲ್ಲಿ ನಳಿಸಿದಾಗ ಅದಕ್ಕೆ ಅಷ್ಟಾಂಗ ಯೋಗ ಎಂದು ಹೆಸರು. ಅಷ್ಟಾಂಗ ಯೋಗವನ್ನು ದಾಟಿ ದೈವೋತ್ತಮ ಪರಮಪುರುಷನಾದ ಕೃಷ್ಣನ ಬಳಿಗೆ ಬಂದಾಗ ಇದಕ್ಕೆ ಭಕ್ತಿಯೋಗವೆಂದು ಹೆಸರು. ಇದೇ ಶಿಖರ. ವಾಸ್ತವವಾಗಿ ಭಕ್ತಿಯೋಗವೇ ಅಂತಿಮ ಗುರಿ. ಆದರೆ ಭಕ್ತಿಯೋಗವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲು ಇತರ ಯೋಗಿಗಳ ತಿಳುವಳಿಕೆ ಅಗತ್ಯ. ಮುನ್ನಡೆಯುತ್ತಿರುವ ಯೋಗಿಯು ನಿರಂತರ ಭಾಗ್ಯದ ನಿಜವಾದ ಹಾದಿಯಲ್ಲಿದ್ದಾನೆ. ಒಂದು ನಿರ್ದಿಷ್ಟ ಹಂತದಲ್ಲಿ ನಿಂತು ಮುಂದಕ್ಕೆ ಹೋಗದವನನ್ನು ಕರ್ಮಯೋಗಿ, ಜ್ಞಾನಯೋಗಿ ಅಥವಾ ಧ್ಯಾನಯೋಗಿ, ರಾಜಯೋಗಿ, ಹಠಯೋಗಿ ಮೊದಲಾದ ಒಂದು ನಿರ್ದಿಷ್ಟ ಹೆಸರಿನಿಂದ ಕರೆಯುತ್ತಾರೆ. ಭಕ್ತಿಯೋಗದವರಿಗೆ ಬರುವ ಅದೃಷ್ಟ ಮನುಷ್ಯನಿಗಿದ್ದರೆ ಅವನು ಎಲ್ಲ ಯೋಗಿಗಳನ್ನು ಮೀರಿದವನು ಎಂದು ತಿಳಿಯಬಹುದು. ಭಕ್ತಿಯೋಗ ಆಗ್ಬಿಟ್ರೆ ಅವನು ಎಲ್ಲರಿಗೂ ಮೇಲೆ ಇರ್ತಾನೆ ಅಂತ, ಎಲ್ಲರನ್ನೂ ಮೀರಿಸ್ತಾನಂತೆ ಅವನು. ಆದರೆ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಬಿಂದು ಎಂದು ಪರಿಗಣಿಸುತ್ತವೆ. ಹಾಗೆಯೇ ಕೃಷ್ಣ ಪ್ರಜ್ಞೆ ಯೋಗ್ಯದ ಅತ್ಯುನ್ನತ ಹಂತ. ಅಂತಿಮ ಗುರಿ ಏನಂದರೆ ಕೃಷ್ಣ ಪ್ರಜ್ಞೆ ಮಾಡೋದು. ಇದೆಲ್ಲ ಯಾವ ಯೋಗನೂ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ರಾಜಯೋಗ, ಹಠಯೋಗ, ಅಷ್ಟಯೋಗ, ಇದು ಏನೋ ಅಷ್ಟಾಂಗ ಯೋಗ, ಕರ್ಮಯೋಗ, ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಭಕ್ತಿಯೋಗ ಮಾಡಿದ್ರೆ ಅದೇ ಎಲ್ಲ ಇದಕ್ಕೂ ಶಿಖರವಾದದ್ದು, ಅದೇ ಶಿಖರದಲ್ಲಿರೋದು ಅದೇ. ನಮ್ಮ ಗುರಿನೇ ಅದೇ. ಭಕ್ತಿಯೋಗ ಮಾಡೋದೇ ನಮ್ಮ ಗುರಿ. ವೈದಿಕ ದರ್ಶನಕ್ಕೆ ಗುಣವಾಗಿ ಯೋಗ್ಯ ನೆಲೆಯನ್ನು ಪಡೆದುಕೊಳ್ಳಲು ಭಕ್ತಿಯೋಗದ ಮಾರ್ಗವಾಗಿ ಕೃಷ್ಣ ಪ್ರಜ್ಞೆಗೆ ಬರುವುದು ಒಂದು ದೊಡ್ಡ ಭಾಗ್ಯ. ಆದರ್ಶ ಯೋಗಿಯು ತನ್ನ ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸುತ್ತಾನೆ. ಕೃಷ್ಣನಿಗೆ ಶ್ಯಾಮಸುಂದರನೆಂದು ಹೆಸರು. ಆತನದು ಮೋಡದ ಬಣ್ಣದಂತಹ ಸುಂದರ ಮೈಬಣ್ಣ. ಇಲ್ಲಿ ಹೇಳ್ತಾ ಇದ್ದಾರೆ, ಶ್ಯಾಮಸುಂದರವನ್ನು ಧ್ಯಾನ ಮಾಡಿ ಅವನ ನಾಮ ಹೇಳದೆ, ಅವನ ಸ್ಮರಣೆ ಮಾಡದೆ ಅಂತಿಮ ಗುರಿ ಅಂತ ಹೇಳ್ತಾ ಇದ್ದಾರೆ. ಶ್ಯಾಮಸುಂದರ ಹೆಂಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮೋಡ ಬಣ್ಣದಲ್ಲಿ ಇರ್ತಾರಂತೆ ಅವರು. ಮೋಡ ನೀಲಿ ರಂಗ, ಆ ಬಣ್ಣದಲ್ಲಿ ಇರ್ತಾರಂತೆ. ಸುಂದರ ಮೈಬಣ್ಣ. ಅವನ ತಾವರೆಯಂತಹ ಮುಖವು ಸೂರ್ಯನಂತೆ ಪ್ರಕಾಶಿಸುತ್ತದೆ. ಅವರ ತಾಮರ ಮುಖ ಇದೆಯಲ್ಲ ಭಗವಂತನ, ಸೂರ್ಯ ಹೆಂಗೆ ಪ್ರಕಾಶ ಆಗ್ತಾ ಇರ್ತಾನೆ ಆ ಥರ ಪ್ರಕಾಶ ಆಗ್ತಾ ಇರುತ್ತೆ ಭಗವಂತನ ಲೋಟಸ್ ಫೇಸ್ ಮುಖ. ತಾಮರ ಹೂವು ಇದೆಯಲ್ಲ ಅದು ಹೆಂಗೆ ಇದೆಯೋ ಆ ತಾಮರ ಥರ ಮುಖ ಇರುತ್ತೆ. ಆದರೆ ಹೆಂಗೆ ಅದು ಪ್ರಕಾಶ ಆಗುತ್ತೆ ಅಂದರೆ ಸೂರ್ಯ ಬಂದರೆ ಹೆಂಗೆ ಪ್ರಕಾಶ ಇರುತ್ತೆ ಪ್ರಪಂಚಕ್ಕೆ, ಹಂಗೆ ಪ್ರಕಾಶ ಆಗುತ್ತಂತೆ ಭಗವಂತನ ಮುಖ, ತಾಮರ ಮುಖ. ಅವನ ಉಡುಪು ಆಭರಣಗಳಿಂದ ಹೊಳೆಯುತ್ತದೆ. ಉಡುಪು ಅಂದರೆ ಇದು ಅವನು ಇದೆಲ್ಲ ಶರೀರ ಎಲ್ಲ ಆಭರಣಗಳು ಹಾಕಿರ್ತಾನೆ, ಅದರಿಂದ ಹೊಳೆ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆಭರಣಗಳಿಂದ ಅವರು ಆಕರ್ಷಣೆ ಕಾಣ್ತಾ ಇರ್ತಾರೆ. ಅದೇ ವೃಂದಾವನದಲ್ಲಿ ಏನು ಹೇಳ್ತಾರೆ ಅಂದರೆ, ಚಿನ್ನ ಏನಕ್ಕೆ ಹಾಕೊಳ್ಳೋದು, ನಾವು ಅಂದ ಇಲ್ಲ ಅಂದರೆ ಕೂಡ ಚಿನ್ನ ಹಾಕೊಂಡು ನಾವು ಅಂದ ಬಂದ್ಬಿಡ್ತೀವಿ, ಸೊಗಸಾಗಿ ಸಂತೋಷ ಇದು ಬಂದ್ಬಿಡುತ್ತೆ, ಅಲ್ಲ ಬ್ಯೂಟಿ ಬಂದ್ಬಿಡುತ್ತೆ, ಅಂದ ಬಂದ್ಬಿಡುತ್ತೆ. ಆದರೆ ಕೃಷ್ಣ ಬಂದು ಆ ಚಿನ್ನ ಹಾಕ್ಕೊಂಡ್ರೆ, ಒಡವೆ ಹಾಕ್ಕೊಂಡ್ರೆ ಒಡವೆಗೆ ಅಂದ ಬಂದ್ಬಿಡುತ್ತಂತೆ. ಕೃಷ್ಣ ಅಂದ ಆಗಲ್ಲ, ಕೃಷ್ಣನಿಗೆ ಅದ್ಮೇಲೆ ಹಾಕ್ಕೊಂಡ್ರೆ ಒಡವೆಗೆ ಅಂದ ಬಂದ್ಬಿಡುತ್ತಂತೆ. ಚೆನ್ನಾಗಿಲ್ದ್ರೆ ಒಡವೆ ಕೂಡ ಅಂದ ಬಂದ್ಬಿಡುತ್ತಂತೆ. ಅಷ್ಟು ಅಂದವಾದವರು ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಅವನ ದೇಹವು ಮಾಲೆಯನ್ನು ಧರಿಸಿದೆ. ವೈಜಂತಿ ಮಾಲ ಹಾಕ್ಕೊಂಡಿರ್ತಾರೆ ಕೃಷ್ಣ ಯಾವಾಗಲೂ. ಅದೇ ಇದು ಹೂವಿನ ಹಾರ. ಅವನ ಸುತ್ತು ಜಾಜ್ವಲ್ಯಮಾನವಾದ ಪ್ರಭೆ, ಅದಕ್ಕೆ ಬ್ರಹ್ಮಜ್ಯೋತಿ ಎಂದು ಹೆಸರು. ಅವ್ರ ಸುತ್ತು ಜ್ಯೋತಿ ಎಲ್ಲ ಉರಿತಾ, ಇದು ಪ್ರಕಾಶ ಆಗ್ತಾ ಇದೆ, ಕಾಂತಿ ಬರ್ತಾ ಇರ್ತದೆ, ದೇಹದಿಂದ ಕಾಂತಿ ಬರ್ತಾ ಇರ್ತದೆ. ಅದೇ ಇದರಲ್ಲಿ ಹೇಳ್ತಾರೆ ಆಚಾರ್ಯಸು, ಭಗವಂತನ ತಾಮರ ಪಾದ ಇದೆಯಲ್ಲ, ಆ ಪಾದದ ಬೆರಳಲ್ಲಿ ಉಗುರು ಬರ್ತದೆ ನೋಡಿ, ಉಗುರು, ಒಂದೇ ಒಂದು ಉಗುರು, ಒಂದು ಬೆರಳಿನ ಉಗುರು ಬಂದು ಇಡೀ ಬ್ರಹ್ಮಾಂಡಕ್ಕೆ ಕಾಂತಿ ಕೊಡುತ್ತಂತೆ. ಇಡೀ ಬ್ರಹ್ಮಾಂಡಕ್ಕೆ ಅಷ್ಟು ಜ್ಯೋತಿ ಬರುತ್ತಂತೆ. ಆ ಬ್ರಹ್ಮಜ್ಯೋತಿ ಅನ್ನೋದು ಭಗವಂತನ ಶರೀರದಿಂದ ಬರೋದನ್ನ, ಅದನ್ನೇ ಇವ್ರು ಏನು ಮಾಡ್ತಾರೆ ಜ್ಞಾನಿಗಳು, ಅಲ್ಲೋಗಿ ನಾನು ಜ್ಯೋತಿನಲ್ಲಿ ಹೋಗಿ ಸೇರ್ಕೊಂತೀನಿ, ಅದೇ ಭಗವಂತ ಅಂತ ತಿಳ್ಕೊಂತಿದ್ದಾರೆ. ಅದೇ ಅವ್ರು ತಪ್ಪು ಮಾಡ್ತಾ ಇರೋದು. ಆತನು ರಾಮ, ನರಸಿಂಹ, ವರಾಹ ಮತ್ತು ದೈವೋತ್ತಮ ಪರಮಪುರುಷನಾದ ಕೃಷ್ಣನಾಗಿ ಅವತಾರನಾಗ್ತಾನೆ. ಕೃಷ್ಣ ಏನು ಮಾಡ್ತಾನೆ, ಬೇರೆ ಬೇರೆ ಅವತಾರ ಹಾಕ್ಕೊತಾರೆ. ರಾಮ, ಪರಶುರಾಮ, ನರಸಿಂಹ ಮತ್ತು ವರಾಹ, ಮತ್ಸ್ಯ ಅವತಾರ, ಕೂರ್ಮ ಅವತಾರ, ಈ ಥರ ಬೇರೆ ಬೇರೆ ಅವತಾರಗಳು ಎತ್ಕೊತಾ ಇದ್ದಾರೆ. ಯಶೋದೆಯ ಮಗನಾಗಿ ಮಾನವ ರೂಪದಲ್ಲಿ ಭೂಮಿಗಿಳಿದು ಬರ್ತಾನೆ. ಯಶೋದ ಮಗನಾಗಿ ದ್ವಾಪರಯುಗದಲ್ಲಿ ಮನುಷ್ಯನಾಗಿ ಬರ್ತಾರೆ.
ಆ ಮನುಷ್ಯನಾಗಿ ಬರುವಾಗೆ ಮನುಷ್ಯರು ಏನು ಅನ್ಕೊಂಡ್ಬಿಡ್ತಾರೆ, ಇವನು ಸಾಧಾರಣವಾದ ಮನುಷ್ಯ, ಇವನು ಹಸು ಮೇಯಿಸೋನು, ಇವನು ಹುಡುಗ ಅಷ್ಟೇ, ಇವನು ಸುಮ್ಮನೆ ಏನೋ ಶಕ್ತಿ ಇಟ್ಕೊಂಡವನೇ, ಇವನು ದೈವೋತ್ತಮ ಪರಮಪುರುಷ ಅಲ್ಲ ಅಂತ ಏನು ಮಾಡ್ತಾರೆ, ದುಷ್ಟರು ಅಂತ ಅವಾಗ ಓದ್ರಲ್ಲ, ಮೂರ್ಖರು ದುಷ್ಟರು, ಅವಜಾನಂತಿ ಮಾಮೂಢ. ಹಂಗಂದ್ರೆ ನಾನು ಮನುಷ್ಯನಾಗಿ ಬಂದರೆ ಇವರು ಯಾರು ನನ್ನ ಭಗವಂತ ಅಂತ ನಂಬಲ್ಲ, ಅವ್ರು ತಿಳ್ಕೊಳಲ್ಲ. ಅದಕ್ಕೆ ಇವರು ದುಷ್ಟರು ಅಂಥವ್ರು ನಾನೇನು ಮಾಡ್ತೀನಿ, ತೆರೆ ಹಾಕ್ಬಿಡ್ತೀನಿ, ಸ್ಕ್ರೀನ್ ಹಾಕಿ ಮುಚ್ಚ, ಅವ್ರಿಗೆ ದರ್ಶನ ಕೊಡಲ್ಲ, ಸ್ಕ್ರೀನ್ ಹಾಕಿ ದರ್ಶನ ಕೊಡ್ತೀರಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ದರ್ಶನ ಕೊಡ್ತೀನಿ ಅಂದರೆ ಶುದ್ಧ ಭಕ್ತರಿಗೆ ಮಾತ್ರ ನಾನು ದರ್ಶನ ಕೊಡ್ತೀನಿ ಅಂತ. ಅವರನ್ನು ಕೃಷ್ಣ, ಗೋವಿಂದ ಮತ್ತು ವಾಸುದೇವ ಎಂದು ಕರೀತಾರೆ. ಅವನ ಹೆಸರು ಬೇರೆ ಬೇರೆ ಹೆಸರು ಕೃಷ್ಣನಿಗೆ, ಕೃಷ್ಣ ಅಂತ ಕರೀತಾರೆ, ಗೋವಿಂದ ಅಂತ ಕರೀತಾರೆ, ವಾಸುದೇವ ಅಂತ ಕರೀತಾರೆ. ಅವನು ಪರಿಪೂರ್ಣನಾದ ಮಗು, ಪತಿ, ಗೆಳೆಯ ಮತ್ತು ಪ್ರಭು. ಆತನು ಎಲ್ಲ ಐಶ್ವರ್ಯಗಳಿಂದ ಮತ್ತು ದಿವ್ಯ ಗುಣಗಳಿಂದ ತುಂಬಿದ್ದಾನೆ. ಅವನ್ನ ಕೆಲವರು ಏನು ಮಾಡ್ತಾರೆ, ಮಗು ಅಂತ ಕರೀತಾರೆ. ಇವಾಗ ಯಶೋಧ ಮಾತಾಜಿ, ನಂದ ಬಾಬಾ ಅವನ್ನ ಮಗು ಥರ ನೋಡ್ಕೊತಾರೆ. ವಸುದೇವನು ದೇವಕಿ ಮಗು ಥರ ನೋಡ್ಕೊತಾರೆ. ಆದರೆ ಅರ್ಜುನ ಬಂದು ಸ್ನೇಹಿತ ಥರ ಕರೀತಾನೆ, ಸುಧಾಮ ಸ್ನೇಹಿತ ಥರ ಕರೀತಾರೆ. ಹನುಮಂತ ಅಂತವ್ರು ಏನು ಮಾಡ್ತಾರೆ, ಅವ್ರಿಗೆ ದಾಸನಾಗಿರ್ತಾರೆ. ಬಾಸು, ನೀನೇ ನನಗೆ ಒಡೆಯ ಅಂತ ಹೇಳ್ತಾರೆ ಅವರು, ನೀನೇ ನನಗೆ ಬಾಸು, ನಿನ್ನ ಕಂಟ್ರೋಲ್ ನಾನು ಇದ್ದೀನಿ ಅಂತ. ಗೋಪಿಯರು ಏನು ಮಾಡ್ತಾರೆ, ನೀನೇ ನನ್ನ ಪ್ರೇಯಸಿ ಅಂತ ಕರೀತಾರೆ. ಈ ಥರ ಬೇರೆ ಬೇರೆ ವಾತ್ಸಲ್ಯ, ಬೇರೆ ಬೇರೆ ರಸದಿಂದ, ಬೇರೆ ಬೇರೆ ರುಚಿಯಿಂದ, ಬೇರೆ ಬೇರೆ ಸೇವೆಯಿಂದ ಭಕ್ತರು ಅವ್ರನ್ನ ಸೇವೆ ಮಾಡ್ತಾರೆ. ಅವರಿಗೆ ಎಲ್ಲ ಐಶ್ವರ್ಯಗಳು, 6 ಐಶ್ವರ್ಯಗಳು ಸಂಪೂರ್ಣವಾಗೈತೆ. ಯಾರಿಗೆ? ಭಗವಂತನಿಗೆ. ಅದು ಶಕ್ತಿ, ವೈರಾಗ್ಯ, ಜ್ಞಾನ ಇತ್ಯಾದಿ ಅಂಥದ್ದು 6 ಐಶ್ವರ್ಯಗಳು. ಆಮೇಲೆ ಏನು ಅಂದವಾಗಿರೋದು, ಆಮೇಲೆ ಎಲ್ಲ ಐಶ್ವರ್ಯಗಳು ಪಡೆದಿರೋದು, ಇದು 6 ಐಶ್ವರ್ಯಗಳು ಸಂಪೂರ್ಣವಾಗಿ ಕೃಷ್ಣನಿಗಿರುತ್ತೆ. ಅದಕ್ಕೆ ಅವನ್ನ ಭಗವಂತ ಅಂತ ಕರೆಯೋದು ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತನಲ್ಲಿಯೂ ಗುರುವಿನಲ್ಲಿಯೂ ದೃಢ ವಿಶ್ವಾಸ ನೀಡುವ ಮಹಾ ಆತ್ಮಗಳಿಗೆ, ಗುರು ಮೇಲೆ, ಭಗವಂತನ ಮೇಲೆ ಯಾರಿಗೆ ದೃಢವಾದ ಆತ್ಮವಿಶ್ವಾಸ ಇದೆಯೋ ಅಂಥವರಿಗೆ ವೈದಿಕ ಜ್ಞಾನ ಸಕಲಾರ್ಥಗಳು ತಾವಾಗಿಯೇ ಪ್ರಕಟವಾಗುತ್ತವೆ. ನಾವು ಓದೋದು ಅವಶ್ಯಕತೆ ಇಲ್ಲ. ಭಾಗವತ ಓದು, ಭಗವದ್ಗೀತೆ ಓದು, ರಾಮಾಯಣ ಓದೆಲ್ಲ ಓದೋ ಅವಶ್ಯಕತೆ ಇಲ್ಲ. ಗುರು ಮೇಲೆ, ಭಗವಂತನ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಿರೋ ಆತ್ಮಗಳಿಗೆ, ಅಂಥ ಆತ್ಮಗಳಿಗೆ ಭಗವಂತ ತಾನೇ ಅವನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಬುದ್ಧಿ ಜ್ಞಾನ ಎಲ್ಲ ಕೊಟ್ಬಿಡ್ತಾರೆ, ವೈರಾಗ್ಯ ಎಲ್ಲ ಕೊಟ್ಬಿಡ್ತಾರೆ. ವೇದಶಾಸ್ತ್ರಗಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಇದು ಕೊಟ್ಬಿಡ್ತಾರೆ ಅವರು. ಧ್ರುವ ಮಹಾರಾಜಿಗೆ ಏನೂ ಗೊತ್ತಿಲ್ಲ, ಯಾವ ವೇದಶಾಸ್ತ್ರಗಳು ಓದಿಲ್ಲ. ಭಗವಂತನ ನೋಡಿದ್ರು, ಭಗವಂತನ ಶಂಕೆಯಿಂದ ಅವ್ರನ್ನ ಜಸ್ಟ್ ಆಶೀರ್ವಾದ ಮಾಡಿದ್ರು, ಎಲ್ಲ ವೇದಗಳು ಬಂದ್ಬಿಡ್ತು ಬಾಯಲ್ಲಿ. ಎಲ್ಲ ವೇದಗಳಿಂದ ಗುಣಗಾನ ಮಾಡ್ತಾ ಇದ್ದಾರೆ ಧ್ರುವ ಮಹಾರಾಜ್. 5 ವರ್ಷ ಅಷ್ಟೇ, 5 ವರ್ಷನೋ 6 ವರ್ಷನೋ ಅಷ್ಟೇ. ಸೊ ಭಕ್ತರ ಹಾಸ್ಯ ಭಜನಂ ತದ್. ಭಕ್ತಿ ಎಂದರೆ ಯಾವುದೋ ಒಂದು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿ ಎಂದರೆ ಈ ಜನ್ಮದಲ್ಲಗಲ್ಲಿ ಮುಂದಿನ ಜನ್ಮದಲ್ಲಗಲ್ಲಿ ಐಹಿಕ ಲಾಭದ ಅಪೇಕ್ಷೆ ಇಲ್ಲದೆ ಭಗವಂತನ ಭಕ್ತಿಪೂರ್ವಕವಾದ ಸೇವೆ. ಇಂತಹ ಆಸೆಗಳನ್ನು ಬಿಟ್ಟು ಮನಸ್ಸನ್ನು ಪರಮಪ್ರಭುವಿನಲ್ಲಿ ಸಂಪೂರ್ಣವಾಗಿ ಮಗ್ನಗೊಳಿಸಬೇಕು. ಇದೇ ನೈಷ್ಕರ್ಮ್ಯದ ಉದ್ದೇಶ. ನೈಷ್ಕರ್ಮ ಅಂದರೆ ಏನು ಅಂತ ಹೇಳಿದ್ರೆ, ಭಗವಂತನು ಎಲ್ಲ ಆಸೆಗಳು ಬಿಟ್ಬಿಡ್ಬೇಕು ಭಕ್ತರು. ಅಕಾಮ ಸರ್ವಕಾಮ ಮೋಕ್ಷ ಕಾಮ ಅಂತ ಹೇಳ್ತಾರೆ. ಎಲ್ಲ ಆಸೆಗಳಿಂದ ಬಿಟ್ಟು ಭಗವಂತನ ಮೇಲೇನೆ ಯಾವಾಗಲೂ ಸ್ಮರಣೆ ಮಾಡಬೇಕು, ಶ್ರದ್ಧೆ ಇರಬೇಕು. ಕೃಷ್ಣ ಪ್ರಜ್ಞೆ ತೀವ್ರವಾಗಿ ಮಾಡಿದ್ರೆ ಅವನೇನಾಗ್ತಾನೆ, ನೈಷ್ಕರ್ಮ್ಯ ಮಾಡೋಂಥ ಸಮಾನ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಸ್ಟ್ಯಾಂಡಿಂಗ್.